My dear students, in the last class we have learned about the components. Now we are going to be learning containers. Okay. Swing defined two types of containers. Swings alli ಎರಡು ರೀತಿಯ containers ಉಂಟು. The first are top level containers. They are JFrame, JApplet, JWindow and JDialog. So ಇಲ್ಲಿ top level containers ಅಂತ ಹೇಳ್ತೀವಿ. First ಟಾಪ್ ಲೆವೆಲ್ ಕಂಟೈನರ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಜೆ ಫ್ರೇಮ್ಸ್ ಆಗಿರ್ಬೋದು, ಜೆ ಅಪ್ಲೆಟ್ಸ್ ಆಗಿರ್ಬೋದು, ಜೆ ವಿಂಡೋ ಆಗಿರ್ಬೋದು, ಅದೇ ರೀತಿಯಲ್ಲಿ ಜೆ ಡೈಲಾಗ್ ಇರ್ಬೋದು. ದೀಸ್ ಕಂಟೈನರ್ಸ್ ಡು ನಾಟ್ ಇನ್ಹೆರಿಟ್ ಜೆ ಕಾಂಪೊನೆಂಟ್ಸ್. ಈ ಕಂಟೈನರ್ ನಿಮ್ಮ ಜೆ ಕಾಂಪೊನೆಂಟ್ಸ್ ನ ಇನ್ಹೆರಿಟ್ ಮಾಡಲ್ಲ. ಓಕೆ, ಪ್ಲೀಸ್ ಮೇಕ್ ಎ ನೋಟ್. ದೀಸ್ ಕಂಟೈನರ್ಸ್ ಡು ನಾಟ್ ಇನ್ಹೆರಿಟ್ ಜೆ ಕಾಂಪೊನೆಂಟ್. ಬಟ್ ಇಲ್ಲಿ ಜೆ ಕಾಂಪೊನೆಂಟ್ ನಲ್ಲಿ ಜೆ ಫ್ರೇಮ್ ನೋಡಿರ್ಬೋದು, ನಾವು ಜೆ ವಿಂಡೋ ನೋಡಿದ್ದೀವ, ಜೆ ವಿಂಡೋನು ನೋಡಿದೀವಿ, ಜೆ ಫ್ರೇಮ್ ನೋಡಿರ್ತೀವಿ, ರೈಟ್. ಇದೆಲ್ಲ ಜೆ ಕಾಂಪೊನೆಂಟ್ ಇನ್ಹೆರಿಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವೆವರ್ ಇನ್ಹೆರಿಟ್ ದ AWT ಕ್ಲಾಸಸ್ ಕಾಂಪೊನೆಂಟ್ಸ್ ಅಂಡ್ ಕಂಟೈನರ್. ಆದ್ರೇನು ಇಲ್ಲಿ ಯಾವ್ದನ್ನ ಇನ್ಹೆರಿಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಜೆ ಫ್ರೇಮ್, ಜೆ ಅಪ್ಲೆಟ್, ಜೆ ವಿಂಡೋ, ಜೆ ಡೈಲಾಗ್ಸ್, ದೇ ಆರ್ ಇನ್ಹೆರಿಟಿಂಗ್ ದ AWT ಕ್ಲಾಸಸ್ ಕಾಂಪೊನೆಂಟ್ಸ್ ಅಂಡ್ ಕಂಟೈನರ್ಸ್. AWT ಗೆ ಸಂಬಂಧಪಟ್ಟ ಕಾಂಪೊನೆಂಟ್ಸ್ ಅಂಡ್ ಕಂಟೈನರ್ಸ್ ನ ಸಪೋರ್ಟ್ ಮಾಡುತ್ತೆ, ಇನ್ಹೆರಿಟ್ ಮಾಡುತ್ತೆ. The top level containers are heavyweight. So these JFrame, JApplet, all these are the heavyweight components. Okay, heavyweight containers. And a top level container is not contained with any other container. ಈ top level container ಬೇರೆ ಯಾವುದೇ ಕಂಟೈನರ್ ನಲ್ಲಿ ಇರುವುದಿಲ್ಲ. The one most commonly used for application is JFrame. So almost ನಾವು ನಮ್ಮ ಯಾವುದೇ ಒಂದು ಸಾಫ್ಟ್ವೇರ್ ಬಳಕೆ ಮಾಡ್ತಾ ಇದ್ರೆ, ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ರೆ ಅದರಲ್ಲಿ ಯೂಸ್ ಮಾಡುವ ಫ್ರೇಮ್ ಯಾವುದು? JFrame ಆಗಿರುತ್ತೆ. ಓಕೆ, the one used for applet is JApplet. ನಿಮ್ಮ applet ಕಾನ್ಸೆಪ್ಟ್ ನಾವು ಡೆವಲಪ್ ಮಾಡಬೇಕಾಗಿದ್ರೆ JApplet ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. The second type of container supported by Swing is the lightweight container. First one is heavyweight containers ನ ನಾವು ನೋಡಿದ್ವಿ, ಅದೆಲ್ಲ AWT ಕ್ಲಾಸಸ್ ಕಾಂಪೊನೆಂಟ್ಸ್ ಮತ್ತೆ ಕಂಟೈನರ್ಸ್ ನ ಇನ್ಹೆರಿಟ್ ಮಾಡುತ್ತೆ. ಇಲ್ಲಿ ಅದು ಹೈ ಲೆವೆಲ್ ಹೈರಾರ್ಕಿ ಕಾಂಪೊನೆಂಟ್ಸ್ ಕ್ಲಾಸಸ್ ಕಂಟೈನರ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಲೈಟ್ ವೇಟ್ ಕಂಟೈನರ್ ಕ್ಲಾಸ್ ಯಾವುದು ಉಂಟು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಓಕೆ, ಲೈಟ್ ವೇಟ್ ಕಂಟೈನರ್ಸ್ ಡು ಇನ್ಹೆರಿಟ್ ಜೆ ಕಾಂಪೊನೆಂಟ್. ನಿಮ್ಮ ಲೈಟ್ ವೇಟ್ ಕಂಟೈನರ್ಸ್ ಎಲ್ಲ ಜೆ ಕಾಂಪೊನೆಂಟ್ ನ ಇನ್ಹೆರಿಟ್ ಮಾಡುತ್ತೆ. ಎಕ್ಸಾಂಪಲ್ ಆಫ್ ಲೈಟ್ ವೇಟ್ ಕಂಟೈನರ್ಸ್ ಆರ್ ಜೆ ಪ್ಯಾನಲ್, ಜೆ ಸ್ಕ್ರೋಲ್ ಪ್ಯಾನ್ ಅಂಡ್ ಜೆ ರೂಟ್ ಪ್ಯಾನ್. ಇಲ್ಲಿ ಎಕ್ಸಾಂಪಲ್ ಲೈಟ್ ವೇಟ್ ಕಂಟೈನರ್ಸ್ ಗೆ ಯಾವ್ದಂತ ಹೇಳ್ತಾ ಇದ್ದಾರೆ ಇಲ್ಲಿ? ಜೆ ಪ್ಯಾನಲ್. ಆಸ್ ಯು ನೋ ವಾಟ್ ಇಸ್ ಎ ಪ್ಯಾನಲ್? ಪ್ಯಾನಲ್ ಮೀನ್ಸ್ ಹೋಲ್ಡಿಂಗ್ ಎ ಗ್ರೂಪ್ ಆಫ್ ಕಂಟ್ರೋಲ್ಸ್. ಓಕೆ, ವಾಟ್ ಇಸ್ ಇಸ್ ಪ್ಯಾನಲ್? ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ VB.NET, ರೈಟ್? VB.NET ನಲ್ಲಿ ಇದರ ಬಗ್ಗೆ ನೀವು ಹೆಚ್ಚಿನ ಸ್ಟಡಿ ಮಾಡಿದ್ರ. ಅದೇ ಕಾನ್ಸೆಪ್ಟ್ ಇಲ್ಲಿ ಜೆ ಪ್ಯಾನಲ್ ಅಂತ ಹೇಳ್ತೀವಿ. ಜೆ ಪ್ಯಾನಲ್ ವಿಲ್ ಹೋಲ್ಡ್ಸ್ ಮಲ್ಟಿಪಲ್ ಕಾಂಪೊನೆಂಟ್ಸ್. ಓಕೆ, ಜೆ ಪ್ಯಾನಲ್ ಇಸ್ ಎ ಕಂಟೈನರ್, ಇಟ್ ಹೋಲ್ಡ್ಸ್ ಮಲ್ಟಿಪಲ್ ಕಾಂಪೊನೆಂಟ್ಸ್. ಜೆ ಸ್ಕ್ರೋಲ್ ಪ್ಯಾನ್, ಇಲ್ಲಿ ಜೆ ಸ್ಕ್ರೋಲ್ ಪ್ಯಾನ್ ಯೂಸ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಜೆ ರೂಟ್ ಪ್ಯಾನ್. ಸ್ಕ್ರೋಲ್ ಪ್ಯಾನ್ ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೋಲ್ ಬಾರ್ ಅಂತದೆಲ್ಲ ಆಟೋಮೆಟಿಕಲಿ ಬರುತ್ತೆ. ಓಕೆ, ಅಂಡ್ ಜೆ ರೂಟ್ ಪ್ಯಾನ್ ಅಂತ ಹೇಳ್ತೀವಿ. ಆಲ್ ದೀಸ್ ಆರ್ ದ ಲೈಟ್ ವೇಟ್ ಕಂಟೈನರ್ಸ್. Lightweight containers are often used used to collectively organize and manage group of related components. ಈ ಲೈಟ್ ವೇಟ್ ಕಂಟೈನರ್ಸ್ ಎಲ್ಲ ನಾವು ಯೂಸ್ ಮಾಡಿ ಏನ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ನಮ್ಗೆ ಗೊತ್ತಾಯ್ತು ಜೆ ಪ್ಯಾನಲ್ ನಲ್ಲಿ ಕಲೆಕ್ಟಿವ್ಲಿ ಆರ್ಗನೈಸ್ ಅಂಡ್ ಮ್ಯಾನೇಜ್. ಕಲೆಕ್ಟಿವ್ಲಿ ವಾಟ್ ಯು ಆರ್ ಆರ್ಗನೈಸಿಂಗ್ ಅಂಡ್ ಮ್ಯಾನೇಜಿಂಗ್ ಗ್ರೂಪ್ ಆಫ್ ರಿಲೇಟೆಡ್ ಕಾಂಪೊನೆಂಟ್ಸ್. ಗ್ರೂಪ್ ಆಫ್ ರಿಲೇಟೆಡ್ ಕಾಂಪೊನೆಂಟ್ಸ್ ನ ನಾವೇನ್ ಮಾಡ್ತೀವಿ? ಆರ್ಗನೈಸ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಅಂದ್ರೆ ಹೋಲ್ಡ್ ಮಾಡ್ತೀವಿ. ಓಕೆ, ರೈಟ್. Let us see the top level container panes. ಯಾವುದೆಲ್ಲ ಟಾಪ್ ಲೆವೆಲ್ ಕಂಟೈನರ್ ಪೇನ್ಸ್ ಉಂಟು ಅನ್ನೋದನ್ನ ನಾವಿಲ್ಲಿ ನೋಡುವ. Let us each top level container defines a set of panes. ಇಲ್ಲಿ ಪ್ರತಿಯೊಂದು ಟಾಪ್ ಲೆವೆಲ್ ಕಂಟೈನರ್ ಪೇನ್ಸ್ ಏನಾಗಿರುತ್ತೆ? ಒಂದು ಟಾಪ್ ಲೆವೆಲ್ ಕಂಟೈನರ್ ನ ಡಿಫೈನ್ ಮಾಡುತ್ತೆ. At the top of the hierarchy is an instance of JRoot pane. So ಟಾಪ್ ಮೋಸ್ಟ್ ನಲ್ಲಿ ಇರುವ ಟಾಪ್ ಲೆವೆಲ್ ಕಂಟೈನರ್ ಪೇನ್ ಯಾವುದು? ಇಲ್ಲಿ JRoot pane ಆಗಿರುತ್ತೆ. The JRoot pane is a lightweight container whose purpose is to manage the other panes. ಇಲ್ಲಿ ಜೆ ರೂಟ್ ಪೇನ್ ಅನ್ನೋದು ಒಂದು ಲೈಟ್ ವೇಟ್ ಕಂಟೈನರ್ ಆಗಿರುತ್ತೆ. ಇದರ ಪರ್ಪಸ್ ಏನು ಅಂತ ಹೇಳಿದ್ರೆ ಉಳಿದ ಪೇನ್ ಎಲ್ಲ ಮ್ಯಾನೇಜ್ ಮಾಡೋದು. ಓಕೆ, ಇಟ್ ಆಲ್ಸೋ ಹೆಲ್ಪ್ಸ್ ಮ್ಯಾನೇಜ್ ದ ಆಪ್ಷನಲ್ ಮೆನು ಬಾರ್. ದ ಪೇನ್ಸ್ ದಟ್ ಕಂಪ್ರೈಸಸ್ ದ ರೂಟ್ ಪೇನ್ ಆರ್ ಕಾಲ್ಡ್ ಗ್ಲಾಸ್ ಪೇನ್, ಕಂಟೆಂಟ್ ಪೇನ್ ಅಂಡ್ ಲೇಯರ್ ಪೇನ್. ಸೊ ಇಟ್ ಆಲ್ಸೋ ಹೆಲ್ಪ್ಸ್ ಮ್ಯಾನೇಜ್ ದ ಆಪ್ಷನಲ್ ಮೆನು ಬಾರ್. ಕೆಲವೆಲ್ಲ ಆಪ್ಷನಲ್ ಮೆನು ಬಾರ್ಸ್ ಇರುತ್ತೆ. ಅಂತ ಆಪ್ಷನಲ್ ಮೆನು ಬಾರ್ ನ ಇದೇನ್ ಮಾಡುತ್ತೆ? ಇಲ್ಲಿ ಹೋಲ್ಡ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಅದೇ ರೀತಿಯಲ್ಲಿ ದ ಪೇನ್ಸ್ ದಟ್ ಕಂಪ್ರೈಸಸ್ ದ ರೂಟ್ ಪೇನ್ ಆರ್ ಕಾಲ್ಡ್. ಯಾವುದೆಲ್ಲ ನಿಮ್ಮ ರೂಟ್ ಪೇನ್ ನಲ್ಲಿ ಉಂಟು ಅಂತ ಹೇಳಿದ್ರೆ ಪೇನ್ ಮೀನ್ಸ್ ಇಟ್ ಈಸ್ ಎ ಏರಿಯಾ. ಓಕೆ, ರೈಟ್. ಪ್ಯಾನಲ್, ಪ್ಯಾನಲ್ ಹೇಗೆ ಹೇಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಪೇನ್ ಅಂತ ಹೇಳ್ತೀವಿ ಅಷ್ಟೇ. ಗ್ಲಾಸ್ ಪೇನ್ ಆಗಿರುತ್ತೆ, ಗ್ಲಾಸ್ ಮಾಡೆಲ್ ನಲ್ಲಿ ಕಾಣಿಸುತ್ತೆ. ಇಲ್ಲಿ ಕಂಟೆಂಟ್ ಪೇನ್ ನಿಮ್ಮ ಕಂಟೆಂಟ್ ಪೇನ್ ಆಗುತ್ತೆ. ಅದೇ ರೀತಿಯಲ್ಲಿ ಲೇಯರ್ಡ್ ಪೇನ್. ಈ ಮೂರು ರೀತಿಯ ಪೇನ್ಸ್ ಸಪೋರ್ಟ್ ಮಾಡುತ್ತೆ ನಿಮ್ಮ ಜೆ ರೂಟ್ ಪೇನ್. ಓಕೆ, ಎಸ್.
The glass pane is the top level pane. Glass pane ಇಲ್ಲಿ ಟಾಪ್ ಲೆವೆಲ್ ಪೇನ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಸಿಟ್ಸ್ ಅಬೋವ್ ಅಂಡ್ ಕಂಪ್ಲೀಟ್ಲಿ ಕವರ್ ಆಲ್ ದ ಅದರ್ ಪೇನ್ಸ್. ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಈ ಎಲ್ಲವನ್ನೂ ಸಪೋರ್ಟ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೈ ಡಿಫಾಲ್ಟ್ ಇಟ್ ಈಸ್ ಅ ಟ್ರಾನ್ಸ್ಪರೆಂಟ್ ಇನ್ಸ್ಟೆನ್ಸ್ ಆಫ್ ಜಿ ಪೆನ್. ಇಲ್ಲಿ ಗ್ಲಾಸ್ ಪೇನ್ ಅನ್ನೋದು ಟ್ರಾನ್ಸ್ಪರೆಂಟ್, ಆ ಸೈಡ್ ಏನುಂಟು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಉಂಟಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಟ್ ಇಸ್ ವೈ ಇಟ್ ಇಸ್ ದ ಇನ್ಸ್ಟೆನ್ಸ್ ಆಫ್ ಅ ಜೆ ಪ್ಯಾನಲ್. ನಿಮ್ಮ ಗ್ಲಾಸ್ ಪ್ಯಾನ್ ಯೂಸ್ ಮಾಡ್ತಾ ಇದ್ರೆ ಅದೆಲ್ಲ ಯಾವುದಕ್ಕೆ ಇನ್ಸ್ಟೆನ್ಸ್ ಆಬ್ಜೆಕ್ಟ್ ಆಗಿರುತ್ತೆ. ಇನ್ಸ್ಟೆನ್ಸ್ ಮೀನ್ಸ್ ಅನ್ ಆಬ್ಜೆಕ್ಟ್, transparent object of J panel. Okay, the glass pane enables you to manage mouse events that affects the entire container. ಈ ಗ್ಲಾಸ್ ಪೇನ್ ಯೂಸ್ ಮಾಡಿ ನಾವೇನ್ ಮಾಡಬಹುದು, ನಿಮ್ಮ ಮೌಸ್ ಇವೆಂಟ್ಸ್ ನೆಲ್ಲ ಕಂಟೈನರ್ ನಲ್ಲಿ ಅಫೆಕ್ಟ್ ಮಾಡಬಹುದು. ಆರ್ ಟು ಪೇಂಟ್ ಓವರ್ ಎನಿ ಅದರ್ ಕಾಂಪೊನೆಂಟ್, ಫಾರ್ ಎಕ್ಸಾಂಪಲ್. ಆರ್ ಟು ಪೇಂಟ್, ಇಲ್ಲಿ ಪೇಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತಾ ಇದ್ದಾರೆ, ಡಿಸ್ಪ್ಲೇ. ಪೇಂಟಿಂಗ್ ಮೀನ್ಸ್ ನಾಟ್ ಅ ಪೇಂಟ್, ಇಟ್ ಈಸ್ ಟು ಡಿಸ್ಪ್ಲೇ. ಡಿಸ್ಪ್ಲೇ ಓವರ್ ಎನಿ ಅದರ್ ಕಾಂಪೊನೆಂಟ್, ಯಾವುದೇ ಬೇರೆ ಬೇರೆ ಕಾಂಪೊನೆಂಟ್ ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. The layered pane is an instance of J layered pane. ಇಲ್ಲಿ ಲೇಯರ್ಡ್ ಪೇನ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಲೇಯರ್ಡ್ ಪೇನ್ ಅಂತ ಹೇಳುವಾಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಲೇಯರ್ ಆಗಿ ನಾವು ತಗೊಳ್ತಾ ಇರ್ತೀವಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಮೂರು ಲೇಯರ್ ಆಗಿ ಕಾಣಿಸ್ತಾ ಉಂಟು, ಮ್ಯಾನೇಜ್ ಲೇಯರ್ಸ್ ಅಂತ ಹೇಳಿ, ರೈಟ್. ಇಲ್ಲಿ ಮ್ಯಾನೇಜ್ ಲೇಯರ್ಸ್ ಅಂತ ಯೂಸ್ ಮಾಡುವಾಗ ಬೇರೆ ಬೇರೆ ಲೇಯರ್ ಗಳ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ತಗೊಳ್ಳುವ ಕಾಂಪೊನೆಂಟ್ ನಾವು ಬೇರೆ ಬೇರೆ ಲೇಯರ್ಸ್ ಆಗಿನೂ ನಾವು ಸ್ಪೆಸಿಫೈ ಮಾಡಬಹುದು. ಓಕೆ, ಹಾಗೆ ಮಾಡಬೇಕಾಗಿದ್ರೆ ನೀವು ಯಾವ ಆಬ್ಜೆಕ್ಟ್ ಯೂಸ್ ಮಾಡಬೇಕು, ಯಾರ ಇನ್ಸ್ಟೆನ್ಸ್ ಮೀನ್ಸ್ ವೇರಿಯಬಲ್ ಆರ್ ಆನ್ ಆಬ್ಜೆಕ್ಟ್. ಸೊ ಇಟ್ ಶುಡ್ ಬಿ ಅನ್ ಜೆ ಲೇಯರ್ಡ್ ಪೇನ್ ಆಬ್ಜೆಕ್ಟ್. ದ ಲೇಯರ್ಡ್ ಪೇನ್ ಅಲೋಸ್ ಕಾಂಪೊನೆಂಟ್ ಟು ಬಿ ಗಿವೆನ್ ಆ ಡೆಪ್ತ್ ವ್ಯಾಲ್ಯೂ. ಇದನ್ನು ಯೂಸ್ ಮಾಡಿದಕ್ಕೆ ಏನಾಗುತ್ತೆ, ಇಲ್ಲಿ ನಿಮ್ಮ ಲೇಯರ್ ನಲ್ಲಿ ಒಂದು ಡೆಪ್ತ್ ವ್ಯಾಲ್ಯೂನ ಸ್ಪೆಸಿಫೈ ಮಾಡಬಹುದು. ಓಕೆ, ದಿಸ್ ವ್ಯಾಲ್ಯೂ ಡಿಟರ್ಮೈನ್ಸ್ ವಿಚ್ ಕಾಂಪೊನೆಂಟ್ ಓವರ್ಲೇಸ್ ಅನದರ್. ಈ ವ್ಯಾಲ್ಯೂ ಇಂದ ನಾವು ಏನು ಡಿಟರ್ಮೈನ್ ಮಾಡಬಹುದು, ನಿಮ್ಮ ಕಾಂಪೊನೆಂಟ್ ನ ಮೇಲೆ ಇನ್ನೊಂದು ಯಾವುದನ್ನು ಪ್ಲೇಸ್ ಮಾಡಬೇಕು ಅನ್ನೋದನ್ನ ಗೊತ್ತಾಗುತ್ತೆ. The layered pane holds the content pane and the menu bar. ಸೊ ಈ ಲೇಯರ್ಡ್ ಪೇನ್ ನಲ್ಲಿ ಯಾವುದೆಲ್ಲ ಹೋಲ್ಡ್ ಆಗುತ್ತೆ, ನಿಮ್ಮ ಕಂಟೆಂಟ್ ಪೇನ್ ಆಗುತ್ತೆ. ಅದೇ ರೀತಿಯಲ್ಲಿ ಇಂಥ ಮೆನು ಬಾರ್ ನೆಲ್ಲ, ಆಪ್ಷನಲ್ ಮೆನು ಬಾರ್ ನೆಲ್ಲ ನಾವೇನ್ ಮಾಡಬಹುದು, ಹ್ಯಾಂಡಲ್ ಮಾಡಬಹುದು. ಓಕೆ, ಅಂಡ್ ನಾವ್ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದ ಸ್ವಿಂಗ್ ಪ್ಯಾಕೇಜ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ 2 marks and 4 marks ಕ್ವೆಶ್ಚನ್. ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ಎನಿ ಟು ರೈಟ್ ಎನಿ ಟು ಸ್ವಿಂಗ್ ಪ್ಯಾಕೇಜಸ್ ಅಂತ ಹೇಳಿ 2 marks ಕ್ವೆಶ್ಚನ್ ಕೇಳ್ತಾರೆ. ಲೆಟ್ ಅಸ್ ಸಿ ಹಿಯರ್. Swing is a very large subsystem and make use of many packages. These are packages defined by the swings. So swings ಅನ್ನೋದು ಸಾಕಷ್ಟು ಲಾರ್ಜ್ ಸಬ್ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಆ ಲಾರ್ಜ್ ಸಬ್ಸಿಸ್ಟಮ್ ನೆಲ್ಲ ನಾವೇನ್ ಮಾಡಿದೀವಿ, ಗ್ರೂಪ್ ಮಾಡಿ ಇಟ್ಕೊಂಡಿದೀವಿ. ಆ ಲಾರ್ಜ್ ಪ್ರೋಗ್ರಾಮ್ ನೆಲ್ಲ ನಾವೇನ್ ಮಾಡಿದೀವಿ, ಫಂಕ್ಷನಾಲಿಟಿನ ಬೇಸ್ ಮಾಡಿ ಏನ್ ಮಾಡಿದ್ವಿ, ಗ್ರೂಪಿಂಗ್ ಮಾಡಿ ಇಟ್ಕೊಂಡಿದೀವಿ. ಆ ಗ್ರೂಪಿಂಗ್ ಮಾಡಿದಾಗ ಕಾನ್ಸೆಪ್ಟ್ ನ ಇಲ್ಲಿ ಪ್ಯಾಕೇಜಸ್ ಅಂತ ನಮಗೆ ಹೇಳ್ತೀವಿ. ಓಕೆ, ದೀಸ್ ಆರ್ ದ ಪ್ಯಾಕೇಜಸ್ ಡಿಫೈನ್ಡ್ ಬೈ ದ ಸ್ವಿಂಗ್. ಯಾವುದೆಲ್ಲ ಪ್ಯಾಕೇಜ್ ಗಳನ್ನು ಬಳಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. javax.swing, javax.swing.clap.basic, javax.swing.text. ಸೊ ಇಲ್ಲಿ ಕಾಣಿಸ್ತಾ ಇರೋದು ಬಾರ್ಡರ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, HTML ಆಗಿರ್ಬೋದು, HTML ಪಾರ್ಸರ್, ಕಲರ್ ಚೂಸರ್, ಮಲ್ಟಿ ಈವೆಂಟ್, ನಿಂಬೂಸ್ ಅನ್ನೋದು ಎಡಿಟರ್, ನಿಂಬೂಸ್ ಅನ್ನೋದು ಇಲ್ಲಿ ಎಡಿಟರ್, ಟೆಕ್ಸ್ಟ್ ಫಾರ್ಮ್ಯಾಟ್ ಆಗಿರ್ಬೋದು, ಫೈಲ್ ಚೂಸರ್ ಆಗಿರ್ಬೋದು, ಪ್ಲಾಫ್ ಆಗಿರ್ಬೋದು, ಸ್ಮಿತ್ ಆಗಿರ್ಬೋದು, ಟ್ರೀ ಆಗಿರ್ಬೋದು. ಓಕೆ, ಪ್ಲಾಫ್ ಮೀನ್ಸ್ ಪ್ಲಾಟ್ಫಾರ್ಮ್. ಈ ರೀತಿಯ ಎಲ್ಲಾ ಪ್ಯಾಕೇಜ್ ಗಳನ್ನ ಇರುತ್ತೆ. ಅಂದ್ರೆ ಇದೆಲ್ಲ ಯೂಸ್ ಮಾಡಿ ನಾವು ವರ್ಕ್ ಮಾಡ್ತೀವಿ. ದ ಮೈನ್ ಪ್ಯಾಕೇಜ್ ಈಸ್ javax.swing. ಕಂಪಲ್ಸರಿ ಯಾವ ಸ್ವಿಂಗ್ ಆಗಿರುತ್ತೆ, ಇಲ್ಲಿ ಮೈನ್ ಪ್ಯಾಕೇಜ್ javax.swing ಆಗಿರುತ್ತೆ. ಟೇಬಲ್ ಜೊತೆಗೆ ವರ್ಕ್ ಮಾಡಬೇಕಾಗಿದ್ರೆ ಈ ಪ್ಯಾಕೇಜ್ ಯೂಸ್ ಮಾಡಬೇಕು. ಅಂಡು ರೀಡು ಅಂತದೆಲ್ಲ ಮಾಡಬೇಕಾಗಿದ್ರೆ ಈ ಪ್ಯಾಕೇಜ್ ಯೂಸ್ ಮಾಡಬೇಕು. ಟ್ರೀ ಕಾನ್ಸೆಪ್ಟ್ ಡೆವಲಪ್ ಮಾಡಬೇಕಾಗಿದ್ರೆ ಇದು, ಟೆಕ್ಸ್ಟ್ ಅನ್ನು ಯೂಸ್ ಮಾಡಬೇಕಾಗಿದ್ರೆ ಇದು, HTML ಪಾರ್ಸರ್ ಆಗಿ ಯೂಸ್ ಮಾಡಬೇಕಾಗಿದ್ರೆ ಇದು. ಓಕೆ, ಈವೆಂಟ್ ಜನರೇಟ್ ಮಾಡಬೇಕಾಗಿದ್ರೆ javax.swing.event ಈ ಪ್ಯಾಕೇಜ್ ಗಳನ್ನು ಯೂಸ್ ಮಾಡ್ತೀವಿ. ಈ ಎಲ್ಲಕ್ಕೆ ಮೂಲ ಮೈನ್ ಪ್ಯಾಕೇಜ್ ಯಾವುದಂತ ಹೇಳ್ತಾ ಇದ್ದಾರೆ ಇಲ್ಲಿ. ದ ಮೈನ್ ಪ್ಯಾಕೇಜ್ ಇಸ್ javax.swing. ದಿಸ್ ಪ್ಯಾಕೇಜ್ ಮಸ್ಟ್ ಬಿ ಇಂಪೋರ್ಟೆಡ್ ಇಂಟು ಎನಿ ಪ್ರೋಗ್ರಾಮ್ ದಟ್ ಯೂಸಸ್ ದ ಸ್ವಿಂಗ್. ಈ ಪ್ಯಾಕೇಜ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡಬಹುದು, ಯಾವುದೇ ಪ್ರೋಗ್ರಾಮ್ ನ ಇಂಪೋರ್ಟ್ ಮಾಡ್ಕೊಳ್ಬಹುದು, ಅದನ್ನ ಸ್ವಿಂಗ್ಸ್ ಬಳಕೆ ಮಾಡಿ. ಓಕೆ, next, it contains the classes that implement the basic swing component such as push button, labels and checkboxes. ಈ ಕ್ಲಾಸ್ಗಳಲ್ಲಿ ನಿಮ್ಮ ಸ್ವಿಂಗ್ ಕಾಂಪೋನೆಂಟ್ ಗೆ ಸಂಬಂಧಪಟ್ಟ ಇಂಪ್ಲಿಮೆಂಟೇಷನ್ ಕೋಡ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಟನ್ ಹೇಗೆ ಡಿಫೈನ್ ಮಾಡಬೇಕು, ಬಟನ್ ಹೇಗೆ ಎಲ್ಲ, ರೈಟ್. ನಾನು ಜಸ್ಟ್ ಓನ್ಲಿ ಬಟನ್ ಆಬ್ಜೆಕ್ಟ್ ಅಂತ ತಗೊಳ್ತಾ ಇದ್ವಿ. ಆ ಬಟನ್ ಹೇಗೆ ಕ್ರಿಯೇಟ್ ಆಗಬೇಕು ಅಂತದೆಲ್ಲ ನೀವು ಆಲ್ರೆಡಿ VB.net ನಲ್ಲಿ ಕ್ರಿಯೇಟ್ ಮಾಡಿದ್ದೀರಾ. ಹೌ ಟು ಕ್ರಿಯೇಟ್ ಎ ಟೆಕ್ಸ್ಟ್ ಬಾಕ್ಸ್ ಇನ್ ಅ ಕೋಡ್, ಹೌ ಟು ಕ್ರಿಯೇಟ್ ಎ ಲೇಬಲ್ ಇನ್ ಅ ಕೋಡ್, ಇಂಥದೆಲ್ಲ ನೀವು ನೋಡಿದ್ರಲ್ವಾ. ಅದೇ ತರ ಇಲ್ಲಿ ಕಾಣಿಸ್ತಿರುವ ಕಾಂಪೋನೆಂಟ್ ಪುಷ್ ಬಟನ್ ಆಗ್ಬಹುದು, ಲೇಬಲ್ ಆಗ್ಬಹುದು, ಚೆಕ್ ಬಾಕ್ಸಸ್ ಆಗಿರ್ಬೋದು, ಇದಕ್ಕೆ ಎಲ್ಲ ಸಂಬಂಧಪಟ್ಟ ಮೀನಿಂಗ್ ಎಲ್ಲ ಎಲ್ಲಿ ಇರುತ್ತೆ, ಈ ಕ್ಲಾಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿರುತ್ತಾರೆ. ಯಾವ ಕ್ಲಾಸ್ ಅಲ್ಲಿ, javax.swing ಪ್ಯಾಕೇಜ್ ನಲ್ಲಿ.
javax.swing ಪ್ಯಾಕೇಜ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ನಾವು ಎ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್, ಇವತ್ತು ಒಂದು ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಮಾಡೋದು ಹೇಗೆ ಅನ್ನೋದನ್ನ ನೋಡುವ. ಸ್ವಿಂಗ್ ಪ್ರೋಗ್ರಾಮ್ಸ್ ಡಿಫರ್ ಫ್ರಮ್ ಬೋತ್ ದ ಕನ್ಸೋಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಅಂಡ್ AWT ಬೇಸ್ಡ್ ಪ್ರೋಗ್ರಾಮ್ಸ್. ಇಲ್ಲಿ ನಾವು ನೋಡ್ತಿರುವ ಈ ಸ್ವಿಂಗ್ ಪ್ರೋಗ್ರಾಮ್ ಕನ್ಸೋಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತನಕ ನಾವು ಮಾಡ್ತಿರುವ ಪ್ರೋಗ್ರಾಮ್ಸ್ ಎಲ್ಲ ಕನ್ಸೋಲ್ ಬೇಸ್ಡ್, ಅಂದ್ರೆ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ರನ್ ಮಾಡೋದು, ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಡಿಸ್ಪ್ಲೇ ಮಾಡೋದು ಔಟ್ಪುಟ್, ರೈಟ್. ಕಮಾಂಡ್ ಪ್ರಾಂಪ್ಟ್ ನಲ್ಲಿ ರನ್ ಮಾಡ್ತಾ ಇದ್ವಿ, ಡಿಸ್ಪ್ಲೇ ಮಾಡ್ತಾ ಇದ್ವಿ ಅಲ್ಲೇ. ಅದೇ ರೀತಿಯಲ್ಲಿ AWT ಬೇಸ್ಡ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಕಮಾಂಡ್ ಪ್ರಾಂಪ್ಟ್ ನಲ್ಲಿ ರನ್ ಮಾಡೋದು, ಡಿಸ್ಪ್ಲೇ ಬೇರೆ ರೀತಿಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ರೈಟ್. ಸೊ ನಿಮ್ಮ ಸ್ವಿಂಗ್ ಪ್ರೋಗ್ರಾಮ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ AWT ಬೇಸ್ಡ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಆಪ್ಲೆಟ್ ಕಾನ್ಸೆಪ್ಟ್, ಆಪ್ಲೆಟ್ ಆರ್ ಡಿಫ್ರೆಂಟ್. ಯಾಕೆಂತ ಹೇಳಿದ್ರೆ ಆಪ್ಲೆಟ್ ನಲ್ಲಿ ಈ AWT ಬೇಸ್ಡ್ ಪ್ರೋಗ್ರಾಮ್ ಅಲ್ಲಿ ಮೈನ್ ಮೆಥಡ್ ಇರುವುದಿಲ್ಲ, ನೆನಪಿಟ್ಕೊಳ್ಳಿ. ಏನಿರುವುದಿಲ್ಲ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಇರುವುದಿಲ್ಲ. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್, ದಟ್ ಈಸ್ ಯುವರ್ ಮೈನ್ ಮೆಥಡ್, ರೈಟ್. ಸೊ ಬಟ್ ಸ್ವಿಂಗ್ ಪ್ರೋಗ್ರಾಮ್ ಕನ್ಸೋಲ್ ಬೇಸ್ಡ್ ಪ್ರೋಗ್ರಾಮ್ ಮತ್ತೆ AWT ಪ್ರೋಗ್ರಾಮ್ ಗಿಂತ ಭಿನ್ನವಾಗಿರುತ್ತೆ. ಅದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ದೇ ಯೂಸ್ ಎ ಡಿಫರೆಂಟ್ ಸೆಟ್ ಆಫ್ ಕಾಂಪೊನೆಂಟ್ಸ್ ಅಂಡ್ ಡಿಫರೆಂಟ್ ಕಂಟೈನರ್ಸ್ ಹೈರಾರ್ಕಿ ದ್ಯಾನ್ ಡಸ್ ದ AWT. ಸೊ ಇಲ್ಲಿ ಸ್ವಿಂಗ್ ಕಾಂಪೊನೆಂಟ್ಸ್ ನಾವು ಬಳಕೆ ಮಾಡ್ಕೊಂಡ್ರೆ ಡಿಫರೆಂಟ್ ಕಾಂಪೊನೆಂಟ್ಸ್ ಯೂಸ್ ಮಾಡುತ್ತೆ, ಡಿಫರೆಂಟ್ ಕಂಟೈನರ್ ಹೈರಾರ್ಕಿ ಯೂಸ್ ಮಾಡುತ್ತೆ. ಆ ಕಂಟೈನರ್ಸ್ ನಲ್ಲಿ ಎಲ್ಲ AWT ಗಳೇ ಇರುತ್ತವೆ. ಓಕೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಜಾವಾ ಪ್ರೋಗ್ರಾಮ್ಸ್ ಇನ್ ಸ್ವಿಂಗ್ಸ್ ವಾಸ್ ಟಿಪಿಕಲಿ ಯೂಸ್ಡ್. ಎರಡು ರೀತಿಯ ಪ್ರೋಗ್ರಾಮ್ಸ್ ನಾವು ಸ್ವಿಂಗ್ ನಲ್ಲಿ ಡೆವಲಪ್ ಮಾಡಬಹುದು. ಲೆಟ್ ಅಸ್ ಸಿ ದ ಫಸ್ಟ್ ಇಸ್ ಎ ಡೆಸ್ಕ್ಟಾಪ್ ಅಪ್ಲಿಕೇಶನ್. ಫಸ್ಟ್ ಒನ್ ಯಾವ್ದಂತ ಹೇಳ್ತಾ ಇದ್ದಾರೆ, ಡೆಸ್ಕ್ಟಾಪ್ ಅಪ್ಲಿಕೇಶನ್. ಅಂದ್ರೆ ಒಂದು ಸಿಂಪಲ್ ಪ್ರೋಗ್ರಾಮ್ ರನ್ ಮಾಡಬಹುದು, ಅಂದ್ರೆ ನಿಮ್ಮ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮ್ ರನ್ ಮಾಡಬಹುದು. ಅಂಡ್ ದಟ್ ಈಸ್ ಅ ಟೈಪ್ ಆಫ್ ದ ಸ್ವಿಂಗ್ ಪ್ರೋಗ್ರಾಮ್ is used earlier. For this we are using the second type of a program using applet. So now last ಎಕ್ಸಾಂಪಲ್ ನಲ್ಲಿ ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗೆ ಸಂಬಂಧಪಟ್ಟ ಈವೆಂಟ್ಸ್ ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಮಾಡಿದ್ದೀವಿ, ರೈಟ್. ಈವೆಂಟ್ ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಮೌಸ್ ಮೂವ್ ಮಾಡಿದ್ರೆ ಏನಾಗುತ್ತೆ, ಮೌಸ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಮೌಸ್ ಡ್ರ್ಯಾಗ್ ಆಗಿದ್ರೆ ಏನಾಗುತ್ತೆ, ದೋಸ್ ಆರ್ ದ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್. ಓಕೆ, ಅಂತಂದ್ರೆ ಎಲ್ಲ ಮಾಡಬಹುದು. ಆ ರೀತಿಯ ಪ್ರೋಗ್ರಾಮ್ಸ್ ಗಳನ್ನ ನಾವು ಮಾಡಬಹುದು. ಅದೇ ರೀತಿಯಲ್ಲಿ ಆಪ್ಲೆಟ್ ಪ್ರೋಗ್ರಾಮ್ ನ ಸೆಕೆಂಡ್ ಟೈಪ್ ಯಾವ್ದಂತ ಹೇಳ್ತಾ ಇದ್ದಾರೆ, ಆಪ್ಲೆಟ್ ಪ್ರೋಗ್ರಾಮ್. ಇವತ್ತು ನಾವು ಆಪ್ಲೆಟ್ ಪ್ರೋಗ್ರಾಮ್ ನ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಇಟ್ ಈಸ್ ಡಿಪ್ರಿಕೇಟೆಡ್, ಮೀನ್ಸ್ ಇಟ್ ಹ್ಯಾಸ್ there is no usage of that kind of an programs. The following program shows one way to write a swing application. In the process it demonstrates several key features of swings. ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ಮುಖಾಂತರ ನಾವು ಸ್ವಿಂಗ್ ಅಪ್ಲಿಕೇಶನ್ ಡೆವಲಪ್ ಮಾಡೋದು ಹೇಗೆ ಅನ್ನೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ ಇದರಲ್ಲಿ ಸೆವೆರಲ್ ಕೀ ಫೀಚರ್ಸ್, ಸ್ವಿಂಗಿನ ಸೆವೆರಲ್ ಕೀ ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಇಟ್ ಯೂಸಸ್ ಟೂ ಸ್ವಿಂಗ್ ಕಾಂಪೊನೆಂಟ್ಸ್, ಜೆ ಫ್ರೇಮ್ ಅಂಡ್ ಜೆ ಲೇಬಲ್. ಇದರಲ್ಲಿ ಎರಡು ಸ್ವಿಂಗ್ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ, ಜೆ ಫ್ರೇಮ್ ಅಂಡ್ ಜೆ ಲೇಬಲ್. ದಿಸ್ ಇಸ್ ಅ ಹೆವಿ ವೇಟ್ ಕಂಟೈನರ್ ಅಂಡ್ ದಿಸ್ ಇಸ್ ಅ ಲೈಟ್ ವೇಟ್ ಕಂಟೈನರ್. ಓಕೆ, ಅಂಡ್ ಆಲ್ಸೋ ಇಟ್ ಇಸ್ ಅ ಹೆವಿ ವೇಟ್ ಕಂಟೈನರ್ ಅಂತ ಹೇಳಿದ್ರೇನು, ಇಟ್ ಇಸ್ ಅ ಪಾರ್ಟ್ ಆಫ್ ಅ swing only, right. ನೆನಪಿಟ್ಕೊಳ್ಳಿ. JFrame is the top level container that is commonly used for swing application. Top level container ಆಗಿರುತ್ತೆ. JLabel is the swing component that creates a label which is a component that displays information. ಇಲ್ಲಿ JLabel ಅನ್ನೋದು low level container ಆಗಿರುತ್ತೆ. ಓಕೆ, ಲೋ ಲೆವೆಲ್ ಕಾಂಪೊನೆಂಟ್ ಆಗಿರುತ್ತೆ. ಆ ಕಾಂಪೊನೆಂಟ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಒಂದು ಲೇಬಲ್ ನ ಕ್ರಿಯೇಟ್ ಮಾಡ್ಬೋದು. ಆ ಲೇಬಲ್ ನ ಕ್ರಿಯೇಟ್ ಮಾಡಿ ಆ ಕಾಂಪೊನೆಂಟ್ ನ ನಾವೇನ್ ಮಾಡ್ಬೋದು, ಡಿಸ್ಪ್ಲೇ ಮಾಡಬಹುದು. The labels in swings is the simplest component because it is passive. ಇಲ್ಲಿ ಲೇಬಲ್ ಅನ್ನು ನಾವು ಸಿಂಪ್ಲೆಸ್ಟ್ ಕಾಂಪೊನೆಂಟ್ ಅಂತ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಇದು ಪ್ಯಾಸಿವ್ ಅಂತ ಹೇಳ್ತೀವಿ, ಆಕ್ಟಿವ್ ಅಲ್ಲ. ಏನ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಬೇಕೋ ಡಿಸ್ಪ್ಲೇ ಮಾಡಿ ಸುಮ್ಮನೆ ಇರುತ್ತೆ, ಅದಕ್ಕೆ ಇದನ್ನ ಪ್ಯಾಸಿವ್ ಅಂತ ಹೇಳ್ತೇವೆ. ಓಕೆ, ಸೊ ಆಕ್ಟಿವ್ ಮೀನ್ಸ್ ಇಟ್ ಈಸ್ ವೇಟಿಂಗ್ ಫಾರ್ ಯೂಸರ್ ಇನ್ಪುಟ್. ದಟ್ ಈಸ್ a label does not respond to the user input. ಪ್ಯಾಸಿವ್ ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. Okay, it doesn't respond for any user input. ಯಾವುದೇ ಯೂಸರ್ ಇನ್ಪುಟ್ ನ ರೆಸ್ಪಾಂಡ್ ಮಾಡಲ್ಲ. It just display output. It just displays output. The program uses a JFrame container to hold an instance of a JLabel. ನಿಮ್ಮ JLabel ಅಂತದೆಲ್ಲ ಹೋಲ್ಡ್ ಮಾಡಬೇಕಾಗಿದ್ರೆ ಒಂದು ವರ್ಕಿಂಗ್ ಏರಿಯಾ ಬೇಕು. ಆ ವರ್ಕಿಂಗ್ ಏರಿಯಾನ ನಾವು ಕಂಟೈನರ್ ಅಂತ ಹೇಳ್ತಾ ಇದ್ವಿ. ಆ ಕಂಟೈನರ್ ನ ಹೋಲ್ಡ್ ಮಾಡಬೇಕಾಗಿದ್ರೆ we have to use JFrame. Okay, JFrame ಕಂಟೈನರ್ ನಲ್ಲಿ we are placing the JLabel. ಓಕೆ, ದ ಲೇಬಲ್ ಡಿಸ್ಪ್ಲೇ ಎ ಶಾರ್ಟ್ ಮೆಸೇಜ್. ನಿಮ್ಮ ಲೇಬಲ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಶಾರ್ಟ್ ಮೆಸೇಜ್ ಬರುತ್ತೆ. ಇಲ್ಲಿ ಈ ಪ್ರೋಗ್ರಾಮ್ ನ ನೀವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಲೆಟ್ ಅಸ್ ಸಿ ದಿಸ್ ಇಸ್ ಸಿಂಪಲ್ ಪ್ರೋಗ್ರಾಮ್. ಇಂಪೋರ್ಟ್ javax.swing.star. ಕಂಪಲ್ಸರಿ ಈ ಪ್ಯಾಕೇಜ್ ಬರೀಲೇಬೇಕು. ಯಾವ ಪ್ಯಾಕೇಜ್? ಇಂಪೋರ್ಟ್ javax.swing.star ಕಂಪಲ್ಸರಿ ಬರೀಬೇಕು. ನೆಕ್ಸ್ಟ್ ಕ್ಲಾಸ್ swing demo.
ಸೊ ಸ್ವಿಂಗ್ ಡೆಮೋ ಈಸ್ ದ ನೇಮ್ ಆಫ್ ದ ಕ್ಲಾಸ್. ಸ್ವಿಂಗ್ ಡೆಮೋ ಇಸ್ ದ ನೇಮ್ ಆಫ್ ದ ಕ್ಲಾಸ್. ಅದಾದ ನಂತರ ಇಲ್ಲಿ ಸ್ವಿಂಗ್ ಡೆಮೋ ಅಂತ ಹೇಳಿ ಒಂದು ಮೆಥಡ್ ಡಿಫೈನ್ ಮಾಡಿದೀವಿ. ದಿಸ್ ಇಸ್ ದ ಕನ್ಸ್ಟ್ರಕ್ಟರ್. ಕ್ಲಾಸ್ ಹೆಸರಲ್ಲೇ ಒಂದು ಮೆಥಡ್ ನ ಡಿಫೈನ್ ಮಾಡಿದ್ರೆ ಅದನ್ನ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾ ಇದೀವಿ. ಓಕೆ, ಈ ಕನ್ಸ್ಟ್ರಕ್ಟರ್ ನಲ್ಲಿ ಫಸ್ಟ್ ಏನ್ ಮಾಡ್ತಾ ಇದೀವಿ ನೋಡಿ, ಇಲ್ಲಿ ಆಲ್ರೆಡಿ ಕಮೆಂಟ್ ಲೈನ್ ನಲ್ಲಿ ಕೊಟ್ಟಿದ್ದೀವಿ. ಕ್ರಿಯೇಟ್ ಎ ನ್ಯೂ ಜೆ ಫ್ರೇಮ್ ಕಂಟೈನರ್ ವಿಂಡೋ ವಿತ್ ಕಂಟ್ರೋಲ್ ಬಟನ್ಸ್. ಸೊ ಒಂದು ಜೆ ಫ್ರೇಮ್ ಕಂಟೈನರ್, ಓಕೆ, ಒಂದು ವರ್ಕಿಂಗ್ ವಿಂಡೋ ಮಾಡ್ತಾ ಇದೀವಿ. ವರ್ಕಿಂಗ್ ವಿಂಡೋ ಇಸ್ ಅ ಟಾಪ್ ಲೆವೆಲ್ ಕಂಟೈನರ್. ಆ ಕಂಟೈನರ್ ಅನ್ನು ಮಾಡಬೇಕಂತ, ವಿಂಡೋನ ಮಾಡಬೇಕಂತ ಹೇಳಿದ್ರೆ ಜೆ ಫ್ರೇಮ್ ಯೂಸ್ ಮಾಡಬೇಕು. ನಾವು ಲೆಟ್ ಅಸ್ ಸಿ, ಜೆ ಫ್ರೇಮ್ ಇಸ್ ದ ಕ್ಲಾಸ್, ಜೆ ಫ್ರೇಮ್ ಇಸ್ ದ ಕ್ಲಾಸ್, JFRM ಇಸ್ ದ ಆಬ್ಜೆಕ್ಟ್ ಆಫ್ ದ ಕ್ಲಾಸ್. ಇಲ್ಲಿ ನ್ಯೂ ತಗೊಳ್ತಾ ಇದ್ರ, ನ್ಯೂ ಅಂತ ತಗೊಂಡ್ರೆ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ, ದಿಸ್ JFRM ಇಸ್ an ಆಬ್ಜೆಕ್ಟ್ ಆಫ್ ದಿಸ್ ಕ್ಲಾಸ್. ಓಕೆ, ನ್ಯೂ ಫ್ರೇಮ್ ಅ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ರ. ಅ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ವಿಂಡೋ ಎಂಬ ಟೈಟಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟ್ ಇಸ್ ದ ಟೈಟಲ್ ಆಫ್ ದ ವಿಂಡೋ, ಇಯರ್ ಚಾಪ್ಟರ್ 12.pdf ಅಂತ ನೋಡ್ತಾ ಇದ್ರೆ. ಸೊ ವಿಂಡೋ ಎಂಬ ಟೈಟಲ್ ಏನಾಗುತ್ತೆ ಇಲ್ಲಿ, ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಅಂತ ತಗೊಳುತ್ತೆ. ಓಕೆ, ಎಸ್. ಸೊ ಜೆ ಫ್ರೇಮ್ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ವಿಂಡೋ ಕ್ರಿಯೇಟ್ ಆಗುತ್ತೆ. ಆ ವಿಂಡೋ ಕ್ರಿಯೇಟ್ ಮಾಡ್ಲಿ ಅದಕ್ಕೆ ಇದನ್ನ ಕಂಟೈನರ್ ಅಂತ ಹೇಳಿದ್ವಿ. ಓಕೆ, ವಿಂಡೋ ಎಂಬ ಟೈಟಲ್ ಏನಾಗಿರುತ್ತೆ ಅಂತ ಹೇಳಿದ್ವಿ, ಇಲ್ಲಿ ಎ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ಜೆ ಫ್ರೇಮ್ ಅನ್ನೋದು ಕ್ಲಾಸ್, JFRM ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನ್ಯೂ ಬರ್ತಾ ಉಂಟು ಅಂತ ಹೇಳಿದ್ರೆ ಯು ಆರ್ ಕ್ರಿಯೇಟಿಂಗ್ ದ ಆಬ್ಜೆಕ್ಟ್ ಆಫ್ ದಿಸ್ ಕ್ಲಾಸ್. ವಿಚ್ ಕ್ಲಾಸ್ ಯು ಆರ್ ಕ್ರಿಯೇಟಿಂಗ್ ದ ಆಬ್ಜೆಕ್ಟ್, ಜೆ ಫ್ರೇಮ್ ಕ್ಲಾಸ್ ಗೆ. ವಾಟ್ ಇಸ್ ದ ನೇಮ್ ಆಫ್ ದ ಆಬ್ಜೆಕ್ಟ್, JFRM. What is the title of the object should be displayed, a simple swing application. Got it? So ಇದಾದ ನಂತರ ನೆಕ್ಸ್ಟ್ ನೋಡಿ, give the frame an initial size. ಸೊ ವಿಂಡೋ ಒಬ್ಬ ಸೈಜ್ ಅನ್ನು ನೀವು ಸ್ಪೆಸಿಫೈ ಮಾಡ್ತಾ ಇದ್ದೀರಾ. JFRM ಡಾಟ್ ಸೆಟ್ ಸೈಜ್, ವಿಂಡೋ ಒಬ್ಬ ಸೈಜ್ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ವರ್ಟಿಕಲ್ ಅಂಡ್ ಹೈಟ್, ವಿಡ್ತ್ ಅಂಡ್ ಹೈಟ್. ವಿಡ್ತ್ ಎಷ್ಟು 275 ಹೇಳಿದ್ರ, ಹೈಟ್ 100 ಅಂತ ಹೇಳ್ತಾ ಇದ್ರ. ಓಕೆ, ದಿಸ್ ಸೆಟ್ ಸೈಜ್ ಇಸ್ ಆಲ್ವೇಸ್ x component and y component, width and height. Okay, next, terminate the program when the user closes the application. ಸೊ ನಾವು ಕ್ಲೋಸ್ ಬಟನ್ ಪ್ರೆಸ್ ಮಾಡಿದಾಗ ಕ್ಲೋಸ್ ಆಗಬೇಕು. ಆ ಕ್ಲೋಸ್ ಆಗ್ಲಿಕ್ಕೆ ಈ ಕೋಡ್ ಬರಿತಾ ಇದ್ವಿ. ಏನ್ ಕೋಡ್ ಬರಿತಾ ಇದ್ವಿ ನೋಡಿ, JFRM ಡಾಟ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್. ವಾಟ್ ಇಸ್ ದ ಮೆಥಡ್, ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ ಮೆಥಡ್. ಓಕೆ, JFRM ಅನ್ನೋದು ಫ್ರೇಮ್ ಆಬ್ಜೆಕ್ಟ್ ಡಾಟ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ ನಲ್ಲಿ DCO ಕ್ಯಾಪಿಟಲ್ ಆಗಿರುತ್ತೆ. ಅದರಲ್ಲಿ ಏನ್ ಬರಿತಾ ಇದ್ವಿ ನೋಡಿ, ವ್ಯಾಲ್ಯೂ ಏನ್ ಪಾಸ್ ಮಾಡ್ತಾ ಇದ್ವಿ ನೋಡಿ, ಜೆ ಫ್ರೇಮ್, ನಿಮ್ಮ ಜೆ ಫ್ರೇಮ್ ಆಗಿರ್ಬೋದು, ಡಾಟ್ ಎಕ್ಸಿಟ್ ಆನ್ ಕ್ಲೋಸ್, ಜೆ ಫ್ರೇಮ್ ಡಾಟ್ ಎಕ್ಸಿಟ್ ಆನ್ ಕ್ಲೋಸ್. ಈ ಕಮಾಂಡ್, ಈ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇದ್ರ. ಓಕೆ, ಈ ಪ್ಯಾರಾಮೀಟರ್ ನ ಯಾವುದಕ್ಕೆ ಪಾಸ್ ಮಾಡ್ತಾ ಇದ್ರ, ಥ್ರೂ ಯುವರ್ JFRM. ಆಟೋಮೆಟಿಕಲಿ ಎಕ್ಸ್ ಬಟನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ವಿಂಡೋ ಕ್ಲೋಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಕಂಟೈನರ್. ಕಂಟೈನರ್ ಕ್ರಿಯೇಟ್ ಮಾಡಿದ್ರ, ಕಂಟೈನರ್ ಸೈಜ್ ಸ್ಪೆಸಿಫೈ ಮಾಡಿದ್ರ, ಕಂಟೈನರ್ ಕ್ಲೋಸ್ ಮಾಡುವಾಗ ಏನಾಗಬೇಕು ಅನ್ನೋದನ್ನ ಹೇಳಿದ್ರ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ರ ಅನ್ನೋದನ್ನ ಇಲ್ಲಿ ನೋಡಿ, ಕ್ರಿಯೇಟ್ ಎ ಟೆಕ್ಸ್ಟ್ ಬೇಸ್ಡ್ ಲೇಬಲ್. ನಿಮ್ಮ ಟೆಕ್ಸ್ಟ್ ಬೇಸ್ಡ್ ಲೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ವಿ, ಲೇಬಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ, ಜೆ ಲೇಬಲ್, ಜೆ ಲೇಬಲ್, ಜೆ ಲ್ಯಾಬ್ ಇಸ್ ಈಕ್ವಲ್ ಟು ನ್ಯೂ ಜೆ ಲೇಬಲ್. ರೈಟ್, ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಜೆ ಲೇಬಲ್ ಅನ್ನೋದು ಕ್ಲಾಸ್, ಆ ಕ್ಲಾಸ್ಗೆ ಆಬ್ಜೆಕ್ಟ್ ಏನ್ ಮಾಡ್ತಾ ಇದ್ರ, ಜೆ ಲೇಬಲ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ರ. ಕ್ರಿಯೇಟ್ ಮಾಡ್ತಾ ಇದ್ವಿ ಅನ್ನೋದನ್ನ ಹೇಗೆ ಹೇಳ್ತೀವಿ, ನ್ಯೂ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಕ್ರಿಯೇಟ್ ಮಾಡ್ತಾ ಇದ್ರೆ. ಓಕೆ, ಯು ಆರ್ ಕ್ರಿಯೇಟಿಂಗ್ ದ ಆಬ್ಜೆಕ್ಟ್ ಆಫ್ ಜೆ ಲೇಬಲ್ and the type content should be, caption should be displayed as swings means powerful graphical user interface. ಈ ಲೇಬಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಈ ಲೇಬಲ್ ನಿಮ್ಮ ಕಂಟೈನರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದೆಲ್ಲ ಆದ ನಂತರ ಇಲ್ಲಿ ಅಬ್ಸರ್ವೇಷನ್ ಮಾಡಿ, ವಾಟ್ ಇಸ್ JFRM ಫ್ರೇಮ್ ಆಬ್ಜೆಕ್ಟ್ ಡಾಟ್ ಆಡ್ ಮೆಥಡ್. ಆಡ್ ಮೆಥಡ್ ಯೂಸ್ ಮಾಡ್ತಾ ಇದ್ರ. ಫ್ರೇಮ್ ನಲ್ಲಿ ಏನ್ ಆಡ್ ಮಾಡ್ತಾ ಇದ್ರ ನೋಡಿ. ಓಕೆ, ಏನ್ ಆಡ್ ಮಾಡ್ತಾ ಇದ್ರ, ಜೆ ಲೇಬ್. ನಿಮ್ಮ ಕಂಟೈನರ್ ನಲ್ಲಿ ಏನ್ ಆಡ್ ಮಾಡ್ತಾ ಇದ್ರ, ಲೇಬಲ್ ಆಡ್ ಮಾಡ್ತಾ ಇದ್ರ. ಲೇಬಲ್ ಆಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ರ ನೋಡಿ, ನಿಮ್ಮ ಫ್ರೇಮ್ ಡಿಸ್ಪ್ಲೇ ಆಗಬೇಕು, ಅದಕ್ಕೆ ಏನ್ ಬರಿತಾ ಇದ್ವಿ, JFRM ಡಾಟ್ ಸೆಟ್ ವಿಸಿಬಲ್ ಆಫ್ ಟ್ರೂ. ಸೊ ಜೆ ಫ್ರೇಮ್ ಡಾಟ್ ಸೆಟ್ ವಿಸಿಬಲ್ ಕಾಣಿಸ್ಬೇಕು ಅಂತ ಹೇಳ್ತಾ ಇದ್ವಿ. ಸೊ ಯಾವ್ದಕ್ಕೆ ಆಡ್ ಮಾಡಿದೀವಿ, ನಿಮ್ಮ ಲೇಬಲ್ ಆಬ್ಜೆಕ್ಟ್ ಫ್ರೇಮ್ಗೆ ಆಡ್ ಮಾಡಿದ್ವಿ. ಫ್ರೇಮ್ಗೆ ಆಡ್ ಮಾಡಿದ ನಂತರ ಫ್ರೇಮ್ ಸೆಟ್ ವಿಸಿಬಲ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ, ಕಾಣಿಸಬೇಕು ಅಂತ ಹೇಳ್ತಾ ಇದ್ವಿ. ಇದನ್ನ ಕೊಡದೆ ಹೋದ್ರೆ ಕೆಲವು ಸಲ ಕಾಣುವುದಿಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನೋಡಿ, ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಮೇನ್ ಮೆಥಡ್, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್ ಅಂತ ಬರಿತಾ ಇದ್ವಿ. ರೈಟ್, ಇದರಲ್ಲಿ ಏನ್ ಬರಿತಾ ಇದ್ವಿ ಅನ್ನೋದನ್ನ ನೋಡಿ. ದಿಸ್ ಇಸ್ ಆನ್ ಅನಾನಮಸ್ ಇನ್ನರ್ ಕ್ಲಾಸ್. ನಾವು ಆಲ್ರೆಡಿ ಕಲ್ತಿದ್ವಿ ಲಾಸ್ಟ್ ಚಾಪ್ಟರ್ ನಲ್ಲಿ. ಅನಾನಮಸ್ ಇನ್ನರ್ ಕ್ಲಾಸ್ ಒಂದು ಮೆಥಡ್ ಇಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲೋ ಎಂಡ್ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ವಿ. ರೈಟ್, ಮೇನ್ ಮೆಥಡ್ ನಲ್ಲಿ ಸ್ವಿಂಗ್
utilities dot invoke ladder ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲ್ಯಾಟರ್. ಸೊ ಇದರ ಎಕ್ಸ್ಪ್ಲನೇಷನ್ ಎಲ್ಲ ಇಲ್ಲಿ ಬರುತ್ತೆ, ಇಲ್ಲಿ ಕೇಳ್ಕೊಳ್ಳಿ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲ್ಯಾಟರ್ ಆಫ್ ನ್ಯೂ ರನ್ನಬಲ್. ರನ್ನಬಲ್ ಅಂತ ಹೇಳಿದ್ರೆ ಇದು ಥ್ರೆಡ್ ಆಗಿರುತ್ತೆ. ರನ್ನಬಲ್ ಮೆಥಡ್ ಯೂಸ್ ಮಾಡ್ತಾ ಇದ್ರಾ, ಇಲ್ಲಿ ನಿಮ್ಮ ಮೆಥಡ್ ಸ್ಟಾರ್ಟ್ ಆಯಿತು, ಕ್ಲೋಸ್ ಆಗಲಿಲ್ಲ, ಯು ಆರ್ ಕಾಲಿಂಗ್ ಅಂಡ್ ಇಟ್ ಹ್ಯಾಸ್ ನಾಟ್ ಕ್ಲೋಸ್ಡ್. ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಪಬ್ಲಿಕ್ ವಾಯ್ಡ್ ರನ್. ಇಲ್ಲಿ ನ್ಯೂ ರನ್ನಬಲ್ ಮೆಥಡ್ ತಗೊಂಡಿದ್ದಕ್ಕೆ ಥ್ರೆಡ್ ಆಗಿರುತ್ತೆ. ಥ್ರೆಡ್ ರನ್ ಆಗಬೇಕಾಗಿದ್ರೆ ಕಂಪಲ್ಸರಿ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ನ ಯೂಸ್ ಮಾಡ್ತೀರಾ. ಆ ರನ್ ಮೆಥಡ್ ನಲ್ಲಿ ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. ನ್ಯೂ ಸ್ವಿಂಗ್ ಡೆಮೋ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಸ್ವಿಂಗ್ ಡೆಮೋ. ಓಕೆ, ಸೊ ಸ್ವಿಂಗ್ ಡೆಮೋ ಅಂತ ಕ್ರಿಯೇಟ್ ಮಾಡಿದ್ರ. ನ್ಯೂ ಸ್ವಿಂಗ್ ಡೆಮೋ ಅಂತ ಹೇಳಿದ್ರೆ ಆಟೋಮೆಟಿಕಲಿ you have created the name of the object of a swing demo as the swing demo only. ನಿಮ್ಮ ಸ್ವಿಂಗ್ ಡೆಮೋ ಕ್ಲಾಸ್ಗೆ ಏನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ? ಸ್ವಿಂಗ್ ಡೆಮೋ ಅನ್ನುವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ. ಸ್ವಿಂಗ್ ಡೆಮೋ ಆಬ್ಜೆಕ್ಟ್ ಇಂದ ಈ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡ್ತಾ ಇದ್ರ. ಓಕೆ, ಆಟೋಮೆಟಿಕಲಿ ಈ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಏನು ಅರ್ಥ ಆಗೋದು ಹೋದ್ರೆ ಇದನ್ನ ನೆನಪಿಟ್ಕೊಳ್ಳಿ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಡಾಟ್ ಲೇಟಾ ನ್ಯೂ ರನ್ನಬಲ್ ಅನ್ನೋದು ಒಂದು ಥ್ರೆಡ್ ಸ್ಟಾರ್ಟ್ ಮಾಡಬೇಕು. ಥ್ರೆಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಏನೋ ಒಂದು ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಇದೆಲ್ಲ ಅನಾನಿಮಸ್ ಇನ್ನರ್ ಕ್ಲಾಸ್. ಲಾಸ್ಟ್ ಚಾಪ್ಟರ್ ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಹೇಳಿದ್ದು ಅನಾನಿಮಸ್ ಇನ್ನರ್ ಕ್ಲಾಸ್. ಇಲ್ಲಿ ಮೆಥಡ್ ಸ್ಟಾರ್ಟ್ ಆಯ್ತು, ಎಲ್ಲೋ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇದನ್ನೇ ನಾವು ಹೇಳ್ತಾ ಇದ್ವಿ. ಇಲ್ಲಿ ನ್ಯೂ ರನ್ನಬಲ್ ಅಂತ ಹೇಳಿದ್ರೆ ಇದು ಥ್ರೆಡ್ ಕಾನ್ಸೆಪ್ಟ್. ಥ್ರೆಡ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ಪಬ್ಲಿಕ್ ವಾಯ್ಡ್ ರನ್ ಇರುತ್ತೆ. ಇದರಲ್ಲಿ ನೀವು ಈ ಮೆಥಡ್ ನ ಒಳಗೆ ಏನ್ ಮಾಡ್ತಾ ಇದ್ರ ನೋಡಿ, ಯು ಆರ್ ಕಾಲಿಂಗ್ ದಟ್ ಸ್ವಿಂಗ್ ಡೆಮೋ ಮೆಥಡ್. ನ್ಯೂ ಸ್ವಿಂಗ್ ಡೆಮೋ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಕಾಲ್ ಮಾಡ್ತಾ ಇದ್ರ ಅಂತ ಹೇಳಿ ಮೆಥಡ್. ಓಕೆ, ಇದಾದ ನಂತರ ನಿಮ್ಮ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ನ ಕ್ಲೋಸ್ ಮಾಡಿದ್ರಾ. ಈಗ ನಿಮ್ಮ ಸ್ವಿಂಗ್ ಡಾಟ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೆಟರ್ ಮೆಥಡ್ ಸ್ಟಾರ್ಟ್ ಆಗಿರುವ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಆಗ್ತಾ ಉಂಟು. ಇಲ್ಲಿ ಕ್ಲೋಸ್ ಆಗಿದ ನಂತರ ಈ ಮೆಥಡ್ ಇಲ್ಲಿಗೆ ಎಂಡ್ ಆಯ್ತು. ಇದನ್ನೇ ನಾವು ಅನಾನಿಮಸ್ ಇನ್ನರ್ ಕ್ಲಾಸ್ ಅಂತ ಹೇಳ್ತಾ ಇದ್ವಿ. ಇಲ್ಲಿಗೆ ನಿಮ್ಮ ಮೈನ್ ಮೆಥಡ್ ಎಂಡ್ ಆಯ್ತು. ಓಕೆ, ಇಲ್ಲಿಗೆ ನಿಮ್ಮ ಮೈನ್ ಮೆಥಡ್ ಎಂಡ್ ಆಯ್ತು, ಇಲ್ಲಿಗೆ ನಿಮ್ಮ ಕ್ಲಾಸ್ ಎಂಡ್ ಆಯ್ತು. ರೈಟ್, ಈ ಪ್ರೋಗ್ರಾಮ್ ನ ಯಾವಾಗ ನೀವು ಕಂಪೈಲ್ ಮಾಡಿ ರನ್ ಮಾಡ್ತಿರೋ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡಬಹುದು. ಎ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಹೇಗೆ ಕಂಪೈಲ್ ಮಾಡೋದು ಅನ್ನೋದನ್ನ ಇಲ್ಲಿ ಹೇಗೆ ಕೊಟ್ಟಿದ್ದೀವಿ ನೋಡಿ. ಜಾವಾ ಸ್ವಿಂಗ್ ಡೆಮೋ ಡಾಟ್ ಜಾವಾ ಸ್ವಿಂಗ್ ಡೆಮೋ. ಸೊ ಕಂಪೈಲ್ ಮಾಡೋದು, ರನ್ ಮಾಡೋದು, ಕಂಪೈಲ್ ಅಂಡ್ ರನ್. ಓಕೆ, ಸೊ ಕಂಪೈಲ್ ರನ್ ಮಾಡುವಾಗ ಇಲ್ಲಿ ಟೈಟಿಲ್ ನೋಡಿ, ಇದು ಫ್ರೇಮ್. ಇದೆಲ್ಲವನ್ನು ಸೇರಿ ನಾವೇನಂತ ಹೇಳ್ತೀವಿ? ದಿಸ್ ಇಸ್ ಅ ಫ್ರೇಮ್. ದಿಸ್ ವಿಂಡೋ ಇಸ್ ಟ್ರೀಟೆಡ್ ಆಸ್ ಅ ಫ್ರೇಮ್. ಓಕೆ, ಸೊ ಫ್ರೇಮ್ ನ ಕ್ರಿಯೇಟ್ ಮಾಡುವಾಗ ಏನು ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರು ದಟ್ ಶುಡ್ ಬಿ ಬಿಕಮ್ ಆಸ್ ಅ ಟೈಟಲ್. ರೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಸಿಂಪಲ್ ಸ್ವಿಂಗ್ ಅಪ್ಲಿಕೇಶನ್ ಅಂತ ಬಂತು. ಸ್ವಿಂಗ್ ಮೀನ್ಸ್ ಪವರ್ಫುಲ್ GUIS ಅಂತ ಹೇಳಿದ್ವಿ. ಲೇಬಲ್ ಆಬ್ಜೆಕ್ಟ್ ಪಾಸ್ ಮಾಡುವಾಗ ಕೊಟ್ಟಿರುವ ಕ್ಯಾಪ್ಷನ್. ಓಕೆ, ಹಾಗೆ ಬಂತು. ಸೊ ಈ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏನ್ ಮಾಡಿದ್ದೇವೆ? ದ ಪ್ರೋಗ್ರಾಮ್ ಬಿಗಿನ್ಸ್ ಬೈ ಇಂಪೋರ್ಟಿಂಗ್ javax.swing. ಇದನ್ನು ಯೂಸ್ ಮಾಡಿದ್ವಿ. ದಿಸ್ ಪ್ಯಾಕೇಜ್ ಕಂಟೈನ್ಸ್ ದ ಕಾಂಪೋನೆಂಟ್ ಅಂಡ್ ಮಾಡಲ್ಸ್ ಡಿಫೈನ್ಡ್ ಬೈ ದ ಸ್ವಿಂಗ್. ಸೊ ಈ ಪ್ಯಾಕೇಜ್ ನಲ್ಲಿ ನಿಮ್ಮ ಕಾಂಪೋನೆಂಟ್ಸ್ ಮಾಡಲ್ಸ್ ಎಲ್ಲ ಅದರಲ್ಲಿ ಡಿಫೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ javax.swing ಡಿಫೈನ್ಸ್ ಕ್ಲಾಸಸ್ ದಟ್ ಇಂಪ್ಲಿಮೆಂಟ್ಸ್ ಲೇಬಲ್ಸ್ ಬಟನ್ಸ್ ಟೆಕ್ಸ್ಟ್. ಇಂಥದೆಲ್ಲ ನಿಮ್ಮ ಲೇಬಲ್ ಬಟನ್ ಟೆಕ್ಸ್ಟ್ ಅಂತದೆಲ್ಲ ಡಿಫೈನ್ ಮಾಡಬೇಕಾಗಿದ್ರೆ ಅದರ ಮೀನಿಂಗ್ ಎಲ್ಲ ಅದರಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಆಲ್ ಪ್ರೋಗ್ರಾಮ್ಸ್ ದಟ್ ಯೂಸಸ್ ಅ ಸ್ವಿಂಗ್. ನೀವು ಏನೇ ಸ್ವಿಂಗ್ ಪ್ರೋಗ್ರಾಮ್ ಮಾಡಿದ್ರೆ ಕಂಪಲ್ಸರಿ ಈ ಪ್ಯಾಕೇಜ್ ಯೂಸ್ ಮಾಡಲೇಬೇಕು. ನೆಕ್ಸ್ಟ್, ದ ಪ್ರೋಗ್ರಾಮ್ ಡಿಕ್ಲೇರ್ಸ್ ದ ಸ್ವಿಂಗ್ ಡೆಮೋ ಕ್ಲಾಸ್. ಕ್ಲಾಸ್ ನ ಹೆಸರು ಸ್ವಿಂಗ್ ಡೆಮೋ ಅಂತ ಹೇಳ್ತಾ ಇದ್ವಿ. ಅಂಡ್ ದ ಕನ್ಸ್ಟ್ರಕ್ಟರ್ ಆಫ್ ದ ಕ್ಲಾಸ್. ಕನ್ಸ್ಟ್ರಕ್ಟರ್ ಏನು? ಸ್ವಿಂಗ್ ಡೆಮೋನೇ ಆಗಿರುತ್ತೆ. ದ ಕನ್ಸ್ಟ್ರಕ್ಟರ್ ಇಸ್ ವೇರ್ ಮೋಸ್ಟ್ ಆಫ್ ದ ಆಕ್ಷನ್ ಆಫ್ ದ ಪ್ರೋಗ್ರಾಮ್ ಅಕರ್ಸ್. ನಿಮ್ಮ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ? ಪ್ರೋಗ್ರಾಮ್ ಏನೆಲ್ಲ ಆಗ್ಬೇಕು ಅದನ್ನೆಲ್ಲ ನಾವಿಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ವಿ. ಇಟ್ ಬಿಗಿನ್ಸ್ ಬೈ ಕ್ರಿಯೇಟಿಂಗ್ ಎ JFrame. ಅದಾದ ನಂತರ ನಿಮ್ಮ ಕನ್ಸ್ಟ್ರಕ್ಟರ್ ನ ಒಳಗೆ ನಾವೇನ್ ಮಾಡ್ತಾ ಇದ್ವಿ? JFrame ಕ್ರಿಯೇಟ್ ಮಾಡ್ತಾ ಇದ್ವಿ. JFrame ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳಿ ಕೊಟ್ಟಿದ್ವಿ. JFrame ಆಬ್ಜೆಕ್ಟ್ ನೇಮ್ ನ್ಯೂ JFrame, ಯು ಆರ್ ಪಾಸಿಂಗ್ ದ ವ್ಯಾಲ್ಯೂ. ಈ ವ್ಯಾಲ್ಯೂ ಎಲ್ಲ ಟೈಟಲ್ ಬಾರ್ ನಲ್ಲಿ ಬರುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಕ್ರಿಯೇಟ್ಸ್ ಎ ಕಂಟೈನರ್ ಕಾಲ್ಡ್ JFRM. ಒಂದು ಕಂಟೈನರ್, ಒಂದು ವಿಂಡೋ ಕ್ರಿಯೇಟ್ ಆಗುತ್ತೆ. ಆ ವಿಂಡೋ ನಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ರೈಟ್, ಸೊ JFRM ದಟ್ ಡಿಫೈನ್ಸ್ ಎ ರೆಕ್ಟಾಂಗ್ಯುಲರ್ ವಿಂಡೋ ಕಂಪ್ಲೀಟ್ ವಿತ್ ಟೈಟಲ್ ಬಾರ್, ಕ್ಲೋಸ್, ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ರಿಸ್ಟೋರ್ ಬಟನ್ ಅಂಡ್ ಎ ಸಿಸ್ಟಮ್ ಮೆನು. ಸಿಸ್ಟಮ್ ಮೆನುನು ಇರುತ್ತೆ. ಸೊ ಆ ಸಿಸ್ಟಮ್ ಮೆನುನು ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಅದನ್ನು ಯೂಸ್ ಮಾಡ್ತೀವಿ. ಇಟ್ ಬಿಗಿನ್ಸ್ ಬೈ ಕ್ರಿಯೇಟಿಂಗ್ JFrame ಯೂಸಿಂಗ್ ದಿಸ್ ಲೈನ್ ಆಫ್ ಕೋಡ್. ಇದೆಲ್ಲ ಈ ಲೈನ್ ಆಫ್ ಕೋಡ್ ಯೂಸ್ ಮಾಡಿದ್ವಿ. ದ ಟೈಟಲ್ ಆಫ್ ದ ವಿಂಡೋ ಇಸ್ ಪಾಸ್ ಟು ದ ಕನ್ಸ್ಟ್ರಕ್ಟರ್. ಈ ಟೈಟಲ್ ನಾವೇನ್ ಮಾಡಿದ್ವಿ? ಕನ್ಸ್ಟ್ರಕ್ಟರ್ ಮುಖಾಂತರ ನಾವು ಪಾಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ದ ವಿಂಡೋ ಇಸ್ ಸೈಜ್ಡ್. ವಿಂಡೋ ಸೈಜ್ ಮಾಡಿದ್ವಿ. ಇಲ್ಲಿ 275 ಅಂತ ಕೊಟ್ಟಿದ್ವಿ. ದ ಸೆಟ್ ಸೈಜ್ ಮೆಥಡ್ ಸೆಟ್ಸ್ ದ ಡೈಮೆನ್ಷನ್ ಆಫ್ ದ ವಿಂಡೋ. ಇಲ್ಲಿ ಸೆಟ್ ಸೈಜ್ ಮೆಥಡ್ ಅಂತ ಉಂಟು. ಇದನ್ನ ಸೆಟ್ ಸೈಜ್ ಮೆಥಡ್ ಅಂತ ಹೇಳಿದ್ವಿ. ಈ ಸೆಟ್ ಸೈಜ್ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ? ಇಲ್ಲಿ
ನಿಮ್ಮ ವಿಂಡೋ ಒಬ್ಬ ಸೈಜ್ ಅನ್ನು ಸೆಟ್ ಮಾಡ್ತೀವಿ. ಇದೆಲ್ಲ ಕ್ವಶನ್ ಕೇಳ್ತಾರೆ, ಸೆಟ್ ಸೈಜ್ ಮೆಥಡ್ ಬಗ್ಗೆ ಬರೀರಿ ಅಂತ ಹೇಳಿ. ಓಕೆ, ಸೊ ಇದು ಈ ಪ್ರೋಗ್ರಾಮ್ ನಲ್ಲಿ ಎಕ್ಸ್ಪ್ಲನೇಷನ್ ಆಗಿ ಉಂಟು, ಅದನ್ನೇ ನೀವು ಕಲಿಬೇಕಾಗುತ್ತೆ. ಇಟ್ಸ್ ಜನರಲ್ ಫಾರ್ಮ್ ಹಿಯರ್ ಈಸ್ ಶೋನ್ ವೈಡ್ ಸೆಟ್ ಸೈಜ್ ಇಂಟ್ ವಿಡ್ತ್ ಇಂಟ್ ಹೈಟ್. ಈ ರೀತಿಯಲ್ಲಿ ಏನು ಮಾಡಿದ್ದಾರೆ, ಇಂಟ್ ವಿಡ್ತ್ ಅಂಡ್ ಹೈಟ್. ಫಸ್ಟ್ ಕಾಂಪೊನೆಂಟ್ ಆಲ್ವೇಸ್ ವಿಡ್ತ್ ಆಗಿರುತ್ತೆ, ಸೆಕೆಂಡ್ ಕಾಂಪೊನೆಂಟ್ ಆಲ್ರೆಡಿ ಹೈಟ್ ಆಗಿರುತ್ತೆ. ಈ ಪ್ರೋಗ್ರಾಮ್ ನಲ್ಲಿ ನಾವು 275 ವಿಡ್ತ್ 100 ಹೈಟ್ ಕೊಟ್ಟಿದ್ದೀವಿ. ದೇರ್ ಆರ್ ಕಪಲ್ ಆಫ್ ವೇಸ್ ಟು ಕ್ಲೋಸ್ ದ ವಿಂಡೋ ಆಫ್ಟರ್ ಯು ವರ್ಕ್. ಪ್ರೋಗ್ರಾಮ್ ಎಲ್ಲ ಮಾಡಿದ ನಂತರ ನಾವು ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಮೆಥಡ್ ಉಂಟು, ಆದ್ರೆ ನಾವು ಇಲ್ಲಿ ಈಸಿಯೆಸ್ಟ್ ವೇ ತಗೊಂಡಿದ್ವಿ, ದಟ್ ಈಸ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ ಮೆಥಡ್ ಯೂಸ್ ಮಾಡಿದ್ವಿ. ಸೊ ಬೇರೆ ಬೇರೆ ಮೆಥಡ್ಗಳು ಉಂಟು ವಿಂಡೋನ ಕ್ಲೋಸ್ ಮಾಡ್ಲಿಕ್ಕೆ, ಆದ್ರೆ ನಾವು ಯಾವ ಮೆಥಡ್ ಯೂಸ್ ಮಾಡಿದ್ವಿ ಇಲ್ಲಿ, ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ ಮೆಥಡ್ ನ ಯೂಸ್ ಮಾಡಿದ್ವಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡುವ. jframe ಆಬ್ಜೆಕ್ಟ್ ಡಾಟ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್ jframe ಡಾಟ್ ಎಕ್ಸಿಟ್ ಆನ್ ಕ್ಲೋಸ್, jframe ಡಾಟ್ ಎಕ್ಸಿಟ್ ಆನ್ ಕ್ಲೋಸ್ ಮೆಥಡ್ ಯೂಸ್ ಮಾಡಿದ್ವಿ. ಆಫ್ಟರ್ ದಿಸ್ ಕಾಲ್ಸ್ ಎಕ್ಸಿಕ್ಯೂಟ್, ಕ್ಲೋಸಿಂಗ್ ದ ವಿಂಡೋ ಕಾಸಸ್ ದ ಎಂಟೈರ್ ಅಪ್ಲಿಕೇಶನ್ ಟು ಟರ್ಮಿನೇಟ್. ಸೊ ಯಾವಾಗ ನೀವು ಕ್ಲೋಸ್ ಬಟನ್ ಕ್ಲಿಕ್ ಮಾಡ್ತಾ ಇದ್ರೋ ಆಟೋಮೆಟಿಕಲಿ ಏನಾಗುತ್ತೆ, ಎಂಟೈರ್ ಬಟನ್ ಕ್ಲೋಸ್ ಆಗುತ್ತೆ. The general form of the set default close operation is shown here. ಇಲ್ಲಿ set default close operation ನ ಜನರಲ್ ಫಾರ್ಮ್ ತೋರಿಸಿದ್ದಾರೆ. void set default close operation int what ಅಂತ ಹೇಳಿದ್ರೆ ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. ಆ ವ್ಯಾಲ್ಯೂ ಈ ಎಕ್ಸಿಟ್ ಅಂಡ್ ಕ್ಲೋಸ್ ಅಲ್ಲದೆ ಇನ್ನು ಏನೆಲ್ಲ ಕೊಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. The value passed in that determine what happened when the window is closed. There are several other options in addition to the jframe dot exit on close. ಸೊ ಎಕ್ಸಿಟ್ ಆನ್ ಕ್ಲೋಸ್ ನಲ್ಲಿ ಸಾಕಷ್ಟು ಆಪ್ಷನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ ಉಂಟು, ಎಕ್ಸಿಟ್ ಆನ್ ಕ್ಲೋಸ್ ಬಿಟ್ಟು ಇನ್ನೂ ಆಪ್ಷನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಮಿಸ್ ಮಾಡಿದ್ವಿ, ಇಟ್ ಈಸ್ ಎಕ್ಸಿಟ್ ಅಂಡರ್ಸ್ಕೋರ್ ಆನ್ ಅಂಡರ್ಸ್ಕೋರ್ ಕ್ಲೋಸ್, ಇದು ಮಿಸ್ ಆಯ್ತು ಇಲ್ಲಿ, ಎಕ್ಸಿಟ್ ಅಂಡರ್ಸ್ಕೋರ್ ಆನ್ ಅಂಡರ್ಸ್ಕೋರ್ ಕ್ಲೋಸ್. ಓಕೆ, ಸೊ ಅದನ್ನೇ ನೀವು ನೆನಪಿಟ್ಕೊಳ್ಳಿ, ಅದನ್ನೇ ಇಲ್ಲಿ ಬರಿಬೇಕು. ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಮಿಸ್ ಮಾಡಿದ್ವಿ. ಇನ್ ಕೇಸ್ ಇಫ್ ಐ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್ ಇಟ್ ವಿಲ್ ಶೋ ಎನ್ ಎರರ್, ಕಂಪಲ್ಸರಿ ಎರರ್ ತೋರಿಸುತ್ತೆ. ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ ಇದು. ಲೆಟ್ ಅಸ್ ಸಿ ಸ್ವಿಂಗ್ ಡೆಮೋ ರೈಟ್. ಓಕೆ, ಲೆಟ್ ಮಿ ಓಪನ್ ಮೈ ಪ್ರೋಗ್ರಾಮ್. ಎಸ್ ಸರ್, ಸೊ ಇದನ್ನು ನಾವು ರನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಈ ತರ ಬರುತ್ತೆ, ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಎಕ್ಸಿಟ್ ಐಫನ್ ಅಂಡರ್ಸ್ಕೋರ್ ಆನ್ ಕ್ಲೋಸ್ ಇದೇನೇ ಇರಬೇಕು. ಓಕೆ, ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ರೈಟ್. ಸೊ ಇಲ್ಲಿ ಈ ಎಕ್ಸಿಟ್ ಐ ಅಂಡರ್ಸ್ಕೋರ್ ಆನ್ ಅಂಡರ್ಸ್ಕೋರ್ ಕ್ಲೋಸ್ ಮೀರಿ ಬೇರೆ ಮೆಥಡ್ ನಾವು ಕೊಡ್ಬೋದು. ಡಿಸ್ಪೋಸ್ ಅಂಡರ್ಸ್ಕೋರ್ ಆನ್ ಡಾಟ್ ಕ್ಲೋಸ್, ಹೈಡ್ ಅಂಡರ್ಸ್ಕೋರ್ ಆನ್ ಡಾಟ್ ಅಂಡರ್ಸ್ಕೋರ್ ಕ್ಲೋಸ್, ಡೂ ಅಂಡರ್ಸ್ಕೋರ್ ನಥಿಂಗ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಕ್ಲೋಸ್. ಸೊ ಈ ಮೆಥಡ್ ನಾವು ಯೂಸ್ ಮಾಡಿ ಈ ವ್ಯಾಲ್ಯೂಸ್ ನಾವು ಸಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ದೇರ್ ನೇಮ್ ರಿಫ್ಲೆಕ್ಟ್ಸ್ ದೇರ್ ಆಕ್ಷನ್ಸ್. ಸೊ ಏನೇ ಏನೇ ಹೆಸರು ಕೊಡ್ತಾ ಇದ್ವೋ ಆ ಹೆಸರು ಆಕ್ಷನ್ಗೆ ಸಂಬಂಧಪಟ್ಟ ಆಗುತ್ತೆ. These constants are declared in Windows constants. ಇದೆಲ್ಲ Windows constants ನಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ. Which is an interface declared in java.swingx that is implemented by jframe. jframe ಗೆ ಸಂಬಂಧಪಟ್ಟ ಕ್ಲಾಸ್ ನಲ್ಲಿ ಇದರ ಮೀನಿಂಗ್ ಎಲ್ಲ ಸ್ಪೆಸಿಫೈ ಆಗಿರುತ್ತೆ. ಇದೆಲ್ಲ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್. ಓಕೆ, ಹೈಡ್ ಆಗಬೇಕಾದ್ರೆ ಹೈಡ್, ಡಿಸ್ಪೋಸ್ ಆಗಬೇಕಾದ್ರೆ ಡಿಸ್ಪೋಸ್, ಡೂ ನಥಿಂಗ್ ಅಂತ ಹೇಳಿದ್ರೆ ಏನು ಮಾಡಲ್ಲ, ಕ್ಲೋಸ್ ಆಗಲ್ಲ, ಎಂತನೂ ಆಗಲ್ಲ. ಎಕ್ಸಿಟ್ ಅಂಡ್ ಕ್ಲೋಸ್ ಅಂತ ಹೇಳಿದ್ರೆ ಕ್ಲೋಸ್ ಮಾಡಿದಾಗ ಟರ್ಮಿನೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೈನ್ ನಲ್ಲಿ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಕ್ರಿಯೇಟೆಡ್ ದ ಜೆ ಲೇಬಲ್ ಕಾಂಪೊನೆಂಟ್. ಇಲ್ಲಿ ಜೆ ಲೇಬಲ್ ಕಾಂಪೊನೆಂಟ್ ಕ್ರಿಯೇಟ್ ಮಾಡಿದ್ವಿ. ಆ ಲೇಬಲ್ ನ ಆಬ್ಜೆಕ್ಟ್ ಏನು ಜೆ ಲೇಬ್ ಅಂತ ಆಗಿರುತ್ತೆ. ಅದರ ಕ್ರಿಯೇಟ್ ಮಾಡುವಾಗ ಏನ್ ಡಿಸ್ಪ್ಲೇ ಮಾಡಬೇಕೋ ಆ ಡಿಸ್ಪ್ಲೇ ಮಾಡುವ ಕಂಟೆಂಟ್ ಇಲ್ಲಿ ಪ್ಲೇಸ್ ಮಾಡಿದ್ರ. ಓಕೆ, ಲೇಬಲ್ ನ ವ್ಯಾಲ್ಯೂ ಏನ್ ಡಿಸ್ಪ್ಲೇ ಆಗಬೇಕು ಅದನ್ನ ಸ್ಪೆಸಿಫೈ ಮಾಡಿದ್ರ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೆ ಲೇಬಲ್ ಇಸ್ ದ ಸಿಂಪ್ಲೆಸ್ಟ್ ಅಂಡ್ ಈಸಿಯೆಸ್ಟ್ ಟು ಯೂಸ್ ಕಾಂಪೊನೆಂಟ್ ಬಿಕಾಸ್ ಇಟ್ ಡಸ್ ನಾಟ್ ಯೂಸ್ ಯೂಸರ್ ಇನ್ಪುಟ್. It simply display information which can consist of a text, an icon or a combination of the two. So JLabel ಅನ್ನೋದು ಯೂಸರ್ ಇನ್ಪುಟ್ ನ ಏನು ಆಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡುತ್ತೆ. ಅದರ ಜೊತೆಗೆ ಏನೆಲ್ಲ ಡಿಸ್ಪ್ಲೇ ಮಾಡಬಹುದು, ನಾವು ಇಲ್ಲಿ ಟೆಕ್ಸ್ಟ್ ಅನ್ನು ಡಿಸ್ಪ್ಲೇ ಮಾಡಬಹುದು, ಐಕಾನ್ ನ ಡಿಸ್ಪ್ಲೇ ಮಾಡಬಹುದು, ಟೆಕ್ಸ್ಟ್ ಮತ್ತೆ ಐಕಾನ್ ಎರಡನ್ನ ಲೇಬಲ್ ಆಗಿ ಡಿಸ್ಪ್ಲೇ ಮಾಡಬಹುದು. ಓಕೆ, the label created by the program contains only text which is passed to its constructor. ಇಲ್ಲಿ ಈ ಕನ್ಸ್ಟ್ರಕ್ಟರ್ ಗೆ ಪಾಸ್ ಮಾಡಿದ್ವಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗನೇ ಪಾಸ್ ಮಾಡಿದ್ವಿ. ಓಕೆ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗನೇ ವ್ಯಾಲ್ಯೂ ಪಾಸ್ ಮಾಡಿದ್ವಿ ಅಂತ ಹೇಳಿದ್ರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಗೆ ಹೋಗಿರುತ್ತೆ. ನೆಕ್ಸ್ಟ್ ಲೈನ್ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಲಾಸ್ಟ್ ಲೈನ್ ಆಫ್ ದ ಕೋಡ್ ಆಡ್ಸ್ ದ ಲೇಬಲ್ ಟು ದ ಕಂಟೆಂಟ್ ಪೇನ್. ಸೊ ಈ ಆಡ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಲೇಬಲ್ ನ ಕಂಟೆಂಟ್ ಪೇನ್ ಗೆ ಆಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಜೆ ಲ್ಯಾಬ್, ವಾಟ್ ಇಸ್ ಜೆ ಲ್ಯಾಬ್ ಹಿಯರ್, ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ನ ಯೂಸ್ ಮಾಡಿ ಆಡ್ ಮೆಥಡ್ ಆಡ್ ಮಾಡ್ತಾ ಇದ್ವಿ. ಎಲ್ಲಿ ಆಡ್ ಮಾಡ್ತಾ ಇದ್ವಿ ಈ ಲೇಬಲ್ ನ, ಜೆ ಫ್ರೇಮ್ ಆಬ್ಜೆಕ್ಟ್ ನಲ್ಲಿ. ವಾಟ್ ಇಸ್ ಜೆ ಫ್ರೇಮ್, ಯುವರ್ ಕಂಟೈನರ್. ಓಕೆ,
All top level container have content pane in which components are stored. So top level container nalli content pane irutte, aa component nella store madutte. To add a component to a frame, you must add it to the frame's content pane. ಏನೇ ಒಂದು ಕಾಂಪೊನೆಂಟ್ ನ ಫ್ರೇಮ್ ಗೆ ಆಡ್ ಮಾಡಬೇಕಾದ್ರೆ ಫ್ರೇಮ್ ಕಂಟೆಂಟ್ ಪೇನ್ ಗೆ ಆಡ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅಕಂಪ್ಲಿಷ್ಡ್ ಬೈ ದ ಕಾಲಿಂಗ್ ಆಡ್ ಮೆಥಡ್. ಇಲ್ಲಿ ಆಡ್ ಮೆಥಡ್ ನ ಯೂಸ್ ಮಾಡಿ ನೀವು ಮಾಡ್ತಾ ಇದ್ರ, ಅದನ್ನೇ ನಾವು ಮಾಡಿದ್ವಿ. Then what is the general form of the add method here? Component add component comp. Component add component comp is the general syntax for adding the component to your frame. The add method is inherited by JFrame from the AWT class container. So ನಿಮ್ಮ add method ಎಲ್ಲಿಂದ ಇನ್ಹೆರಿಟ್ ಮಾಡಿದ್ವಿ? ಇಲ್ಲಿ JFrame ನಲ್ಲಿ ಇನ್ಹೆರಿಟ್ ಮಾಡಿದ್ವಿ. ಇದೆಲ್ಲ ನಿಮ್ಮ AWT container class ಇಂದ ಇನ್ಹೆರಿಟ್ ಮಾಡ್ತಾ ಇದ್ವಿ. Okay. By default, the content pane associated with the JFrame uses border layout. So default ಆಗಿ border layout ನ ತಗೊಳುತ್ತೆ. So ಇಲ್ಲಿ layout ನಾವು ಯೂಸ್ ಮಾಡಿದ್ರೆ it is a one of a border layout. Okay. The last statement in the swing demo constructor causes the window to become visible. So window visible ಆಗಬೇಕು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಈ ಲೈನ್ ಬರೀತಾ ಇದ್ವಿ. JFrame dot set visible true. ವಿಂಡೋ ಕಾಣಿಸಬೇಕಾಗಿದ್ರೆ ನಿಮ್ಮ frame dot set visible true ಬರೀಲೇಬೇಕು. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. The set visible method is inherited from AWT component class. ಇದನ್ನ ನಾವು AWT component class ಇಂದ ತಗೊಳ್ತೀವಿ. If its argument is true, the window will be displayed. Otherwise, it will be done. ಈ ವ್ಯಾಲ್ಯೂ ಟ್ರೂ ಆದ್ರೆ ಮಾತ್ರ ವಿಂಡೋ ಕಾಣಿಸುತ್ತೆ, ಇಲ್ಲದೆ ಹೋದ್ರೆ ಹೈಡ್ ಆಗುತ್ತೆ. ಬೈ ಡಿಫಾಲ್ಟ್ JFrame is invisible. JFrame ಕಾಣೋದಿಲ್ಲ, ಅದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿ ಟ್ರೂ ಅಂತ ಕೊಡಬೇಕು. ಸೊ set visible true must be called to show it. ಇದನ್ನ ಬರೆಯದೆ ಹೋದ್ರೆ ನಿಮ್ಮ ವಿಂಡೋ ಬಾರಿ ಅಲ್ಲ. ಇನ್ಸೈಡ್ ಮೇನ್ ಮೆಥಡ್ ಅದಾದ ನಂತರ ನಾವು ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತ ಬರೀತೀವಿ. ಆ ಮೇನ್ ಮೆಥಡ್ ನಲ್ಲಿ ಏನ್ ಬರೀತೀವಿ ಅಂತ ಹೇಳ್ತಾ ಇದ್ದಾರೆ. ಎ ಸ್ವಿಂಗ್ ಡೆಮೋ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್. ಸೊ ಕ್ಲಾಸ್ ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ನು ಕ್ರಿಯೇಟ್ ಮಾಡಿದೀವಿ, ವಿಚ್ ಕಾಸಸ್ ದ ವಿಂಡೋ ಅಂಡ್ ದ ಲೇಬಲ್ ಟು ಬಿ ಡಿಸ್ಪ್ಲೇಡ್. ಆ ವಿಂಡೋ ಮತ್ತೆ ಲೇಬಲ್ ಡಿಸ್ಪ್ಲೇ ಆಗಲಿಕ್ಕೆ ಸ್ವಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀವಿ. ನೋಟಿಸ್ ದಟ್ ಸ್ವಿಂಗ್ ಡೆಮೋ ಕನ್ಸ್ಟ್ರಕ್ಟರ್ ಇಸ್ ಇನ್ವೋಕ್ಡ್ ಯೂಸಿಂಗ್ ದೀಸ್ ಲೈನ್ಸ್ ಆಫ್ ಕೋಡ್. ಸೊ ಇಲ್ಲಿ ಸ್ವಿಂಗ್ ಡೆಮೋ ಕನ್ಸ್ಟ್ರಕ್ಟರ್ ನ ಒಳಗೆ ನಾವೇನ್ ಕೊಟ್ಟಿದೀವಿ, ಈ ಕೋಡ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲ್ಯಾಟರ್, ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲ್ಯಾಟರ್ ನ್ಯೂ ರನ್ನಬಲ್ ಆಫ್ ಪಬ್ಲಿಕ್ ವಾಯ್ಡ್ ರನ್ ನ್ಯೂ ಸ್ವಿಂಗ್ ಡೆಮೋ ಇದನ್ನು ಕೊಟ್ಟಿದ್ದೀವಿ ಮೇನ್ ಮೆಥಡ್ ನ ಒಳಗೆ. ಮೇನ್ ಮೆಥಡ್ ನ ಒಳಗೆ ವಿ ಆರ್ ಕಾಲಿಂಗ್ ದ ಸ್ವಿಂಗ್ ಡೆಮೋ, ವಿ ಆರ್ ಕಾಲಿಂಗ್ ದ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಕಾಲ್ ಮಾಡಬೇಕಾದ್ರೆ ಈ ಮೆಥಡ್ ನ ಯೂಸ್ ಮಾಡಿದ್ರ ಅಂತ ಹೇಳ್ತಾ ಇದ್ದಾರೆ. ಈ ಮೆಥಡ್ ಏನು ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ ನೋಡಿ. ಆಲ್ ಸ್ವಿಂಗ್ GUI ಕಾಂಪೋನೆಂಟ್ ಮಸ್ಟ್ ಬಿ ಕ್ರಿಯೇಟೆಡ್ ಅಂಡ್ ಅಪ್ಡೇಟೆಡ್ ಫ್ರಮ್ ದ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್. ಕಂಪಲ್ಸರಿ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್. ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ಮಾಡಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಬೇಕು. Swing utilities dot invoke later, not the main thread of the application. Main thread ಅನ್ನು ಯೂಸ್ ಮಾಡಲಿಕ್ಕಿಲ್ಲ, ಈ event dispatching thread ಅನ್ನು ಯೂಸ್ ಮಾಡಬೇಕು. This is an event dispatching thread. Okay, ಈ ಮೆಥಡ್ ಅಲ್ಲ event dispatching thread. It is an anonymous inner class. However, main is executed on the main thread. ನಿಮ್ಮ main method main thread ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. The main method cannot directly instantiate a swing demo object. ನಿಮ್ಮ main method ಡೈರೆಕ್ಟ್ ಆಗಿ swing demo object ನ ಇನ್ಸ್ಟಾನ್ಶಿಯೇಟ್ ಮಾಡಲ್ಲ. ಇದನ್ನು ಫಸ್ಟ್ ಕ್ರಿಯೇಟ್ ಮಾಡಿ ರನ್ನಬಲ್ ಆಬ್ಜೆಕ್ಟ್ ಗೆ ಪಾಸ್ ಮಾಡಬೇಕು. ಇನ್ಸ್ಟೆಡ್ ಇಟ್ ಮಸ್ಟ್ ಕ್ರಿಯೇಟ್ ಎ ರನ್ನಬಲ್ ಆಬ್ಜೆಕ್ಟ್ ದಟ್ ಎಕ್ಸಿಕ್ಯೂಟ್ ಆನ್ ದ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ಅಂಡ್ ಹ್ಯಾವ್ ದಿಸ್ ಆಬ್ಜೆಕ್ಟ್ ಕ್ರಿಯೇಟ್ ದ GUI. ಸೊ ಈ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, GUI ಎನ್ವೈರ್ಮೆಂಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಈ GUI ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್ ಮೆಥಡ್ ನ ಯೂಸ್ ಮಾಡಲೇಬೇಕು. ಓಕೆ, ಯು ಮಸ್ಟ್ ಯೂಸ್ ಒನ್ ಆಫ್ ದ ಮೆಥಡ್ಸ್ ದಟ್ ಆರ್ ಡಿಫೈನ್ಡ್ ಬೈ ದ ಸ್ವಿಂಗ್ ಯುಟಿಲಿಟಿ ಕ್ಲಾಸಸ್. ನಿಮ್ಮ ಸ್ವಿಂಗ್ ಯುಟಿಲಿಟಿ ಕ್ಲಾಸ್, ಯುಟಿಲಿಟಿ ಅಂತ ಹೇಳಿದ್ರೇನು, ಅಡಿಷನಲ್ ಅಪ್ಲಿಕೇಶನ್ಸ್. ಓಕೆ, ಸೊ ಇದರಲ್ಲಿ ಸಾಕಷ್ಟು ಮೆಥಡ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಆ ಮೆಥಡ್ ಯಾವ್ದು ಅನ್ನೋದನ್ನು ನೋಡುವ. ಇಲ್ಲಿ ದೀಸ್ ಮೆಥಡ್ಸ್ ಆರ್ ಇನ್ವೋಕ್ ಲೇಟರ್ ಅಂಡ್ ಇನ್ವೋಕ್ ಅಂಡ್ ವೇಟ್. ಇಲ್ಲಿ ಎರಡು ಮೆಥಡ್ ಉಂಟು, ಇನ್ವೋಕ್ ಲೇಟರ್ ಮತ್ತೆ ಇನ್ವೋಕ್ ಅಂಡ್ ವೇಟ್ ಅಂತ ಹೇಳ್ತಾ ಇದ್ವಿ. ಬಟ್ ನಾವು ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಇನ್ವೋಕ್ ಲೇಟರ್ ಮೆಥಡ್ ನ ಯೂಸ್ ಮಾಡಿದ್ವಿ. ಓಕೆ, ಇನ್ವೋಕ್ ಅಂಡ್ ವೇಟ್ ನು ಯೂಸ್ ಮಾಡಬಹುದು. ದೇ ಆರ್ ಶೋನ್ ಹಿಯರ್. ಸ್ಟಾಟಿಕ್ ವಾಯ್ಡ್ ಇನ್ವೋಕ್ ಲೇಟರ್ ರನ್ನಬಲ್ ಆಬ್ಜೆಕ್ಟ್, ರನ್ನಬಲ್ ಆಬ್ಜೆಕ್ಟ್ ಇರುತ್ತೆ. ಸ್ಟಾಟಿಕ್ ವಾಯ್ಡ್ ಇನ್ವೋಕ್ ಅಂಡ್ ವೇಟ್ ರನ್ನಬಲ್ ಆಬ್ಜೆಕ್ಟ್ ಥ್ರೋಸ್ ಇಂಟರಪ್ಟೆಡ್ ಎಕ್ಸೆಪ್ಷನ್ invocation target exception. These are the general form of these methods. ಈ ಮೆಥಡ್ ನ ಕಂಪಲ್ಸರಿ ಯೂಸ್ ಮಾಡಬೇಕು. ಇದರಲ್ಲಿ ಆಬ್ಜೆಕ್ಟ್ ಏನಾಗಿರುತ್ತೆ, ನಿಮ್ಮ ರನ್ನಬಲ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ರನ್ನಬಲ್ ಆಬ್ಜೆಕ್ಟ್ ಆಗಿದ್ದ ಕಾರಣಕ್ಕಾಗಿ ಕಂಪಲ್ಸರಿ ಥ್ರೆಡ್ ಆಗಿರುತ್ತೆ. ಥ್ರೆಡ್ ಆಗಿದ್ದ ಕಾರಣಕ್ಕಾಗಿ ಕಂಪಲ್ಸರಿ ರನ್ ಮೆಥಡ್ ಯೂಸ್ ಮಾಡಬೇಕು. ರನ್ ಮೆಥಡ್ ಯೂಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್. Okay, the difference between the two method is that invoke later returns immediately, but invoke and wait waits until object dot run returns.
ಇನ್ವೋಕ್ ಲ್ಯಾಟರ್ ರಿಟರ್ನ್ಸ್ ಇಮಿಡಿಯೇಟ್ ಆಗಿ ರಿಟರ್ನ್ ಆಗುತ್ತೆ. ಇನ್ವೋಕ್ ಅಂಡ್ ವೇಟ್ ಏನ್ ಮಾಡುತ್ತೆ ಇಲ್ಲಿ ಆಬ್ಜೆಕ್ಟ್ ಡಾಟ್ ರನ್ ಮೆಥಡ್ ರಿಟರ್ನ್ ಆಗುವಷ್ಟು ತನಕ ಕಾಯುತ್ತೆ. ಯು ಕ್ಯಾನ್ ಯೂಸ್ ಒನ್ ಆಫ್ ದಿಸ್ ಮೆಥಡ್ ಟು ಕಾಲ್ ಎ ಮೆಥಡ್ ದಟ್ ಕನ್ಸ್ಟ್ರಕ್ಟ್ ದ GUI ಆಫ್ ಯುವರ್ ಸ್ವಿಂಗ್ ಅಪ್ಲಿಕೇಶನ್. ನಿಮ್ಮ GUI ಅಪ್ಲಿಕೇಶನ್ ಮಾಡಬೇಕಾಗಿದ್ರೆ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ರನ್ ಇನ್ವೋಕ್ ಅಂಡ್ ವೇಟ್ ಅಥವಾ ಇನ್ವೋಕ್ ಲ್ಯಾಟರ್ ಆಫ್ ನ್ಯೂ ರನ್ನಬಲ್ ಮೆಥಡ್ ನ ಯೂಸ್ ಮಾಡ್ತೀರಾ. ಅದರಲ್ಲಿ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಯೂಸ್ ಮಾಡ್ತೀರಾ. ಇದೆಲ್ಲ ನಿಮ್ಮ ಅನಾನಿಮಸ್ ಇನ್ನರ್ ಕ್ಲಾಸ್ ಆಗಿರುತ್ತೆ. ಈ ರೀತಿಯಲ್ಲಿ ಚೈಲ್ಡ್ ಥ್ರೆಡ್ ಆಗಿರುತ್ತೆ. ಇದು ಚೈಲ್ಡ್ ಥ್ರೆಡ್ ಇಂದ ನಿಮ್ಮ ಈವೆಂಟ್ ಥ್ರೆಡ್ ನ ನೀವು ರನ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಈವೆಂಟ್ ಹ್ಯಾಂಡ್ಲಿಂಗ್. ಲೆಟ್ ಅಸ್ ಸಿ ಅವರ್ ಕಾನ್ಸೆಪ್ಟ್ ಇಸ್ ಈವೆಂಟ್ ಹ್ಯಾಂಡ್ಲಿಂಗ್. ಓಕೆ, ಈ ಈವೆಂಟ್ ಹ್ಯಾಂಡ್ಲಿಂಗ್ ಪ್ರೋಗ್ರಾಮ್ ನ ಹೇಗೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಸ್ವಿಂಗ್ ಕಾಂಪೊನೆಂಟ್ಸ್ ಡು ನಾಟ್ ರೆಸ್ಪಾನ್ಸ್ ಟು ದ ಯೂಸರ್ ಇನ್ಪುಟ್ ಅಂಡ್ ಈವೆಂಟ್ಸ್ ಜನರೇಟೆಡ್ ಬೈ ದೋಸ್ ಇಂಟರಾಕ್ಷನ್ ನೀಡ್ ಟು ಬಿ ಹ್ಯಾಂಡಲ್. ಸೊ ಯೂಸರ್ ಇನ್ಪುಟ್ ಕೊಡ್ತಾ ಇದ್ರೆ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಈವೆಂಟ್ಸ್ ನ ಯೂಸ್ ಮಾಡಲೇಬೇಕು. Events can also be generated in a way not directly related to the user input. User input ಗೆ ಸಂಬಂಧಪಟ್ಟ ಹಾಗೆ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ an event is generated when a timer goes off. ಸೊ ಟೈಮರ್ ಯಾವಾಗ ಗೋಸ್ ಆಫ್ ಆಗ್ತಾ ಉಂಟು ಆಟೋಮೆಟಿಕಲಿ ಅಲಾರಂ ಅಂತದೆಲ್ಲ ಈವೆಂಟ್ ಜನರೇಟ್ ಆಗುತ್ತೆ. ವಾಟ್ ಎವರ್ ದ ಕೇಸ್, ಈವೆಂಟ್ ಹ್ಯಾಂಡ್ಲಿಂಗ್ ಇಸ್ ಲಾರ್ಜರ್ ಪಾರ್ಟ್ ಆಫ್ ಅ ಸ್ವಿಂಗ್ ಬೇಸ್ಡ್ ಅಪ್ಲಿಕೇಶನ್. ಈವೆಂಟ್ ಹ್ಯಾಂಡ್ಲಿಂಗ್ ಅನ್ನೋದು ಒಂದು ದೊಡ್ಡ ಪ್ರೋಗ್ರಾಮ್ ಆಗಿರುತ್ತೆ ನಿಮ್ಮ ಸ್ವಿಂಗ್ ಬೇಸ್ಡ್ ಅಪ್ಲಿಕೇಶನ್ ಅಲ್ಲಿ. ದ ಈವೆಂಟ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ಯೂಸ್ಡ್ ಬೈ ಸ್ವಿಂಗ್ ಇಸ್ ದ ಸೇಮ್ ಆಸ್ ದಟ್ ಬೈ AWT. ಸೊ ಏನ್ ಈವೆಂಟ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ಹ್ಯಾಂಡಲ್ ಮಾಡ್ತಾ ಉಂಟು ಸ್ವಿಂಗ್ ನಿಮ್ಮ AWT ಮೆಕಾನಿಸಮ್ ನೇ ತಗೊಳುತ್ತೆ. ದಿಸ್ ಅಪ್ರೋಚ್ ಇಸ್ ಕಾಲ್ಡ್ ಆಸ್ ಡೆಲಿಗೇಷನ್ ಈವೆಂಟ್ ಮಾಡೆಲ್. ಈ ಮಾಡೆಲ್ ನೇ ನಾವು ಇಲ್ಲಿ ಡೆಲಿಗೇಷನ್ ಈವೆಂಟ್ ಮಾಡೆಲ್ ಅಂತ ಹೇಳ್ತಾ ಇದ್ವಿ. ಲೆಟ್ ಅಸ್ ಸಿ Swing uses the same event as does the AWT and these events are packaged in java.awt.event. ಏನೇ ಒಂದು ಸ್ವಿಂಗ್ ಈವೆಂಟ್ ನ ನಾವು ಜನರೇಟ್ ಮಾಡ್ಬೇಕಂತ ಹೇಳಿದ್ರೆ AWT ತರವೇ ವರ್ಕ್ ಆಗುತ್ತೆ. ಆ ವರ್ಕ್ ಆಗಬೇಕಾಗಿದ್ರೆ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಈ ಪ್ಯಾಕೇಜ್ ನ ಕಂಪಲ್ಸರಿ ಯೂಸ್ ಮಾಡಬೇಕು. ಯಾವ ಪ್ಯಾಕೇಜ್? java.awt.event. ಓಕೆ, events to specify swings are stored in javax.swing.event. ಈ ಕ್ವಶನ್ 5 ಮಾರ್ಕ್ಸ್ ಗೆ ಕೇಳಬಹುದು. ರೈಟ್ ಎ ಸಿಂಪಲ್ ಈವೆಂಟ್ ಹ್ಯಾಂಡ್ಲಿಂಗ್ ಸ್ವಿಂಗ್ ಪ್ರೋಗ್ರಾಮ್ ಅಂತ ಕೇಳಬಹುದು 5 ಮಾರ್ಕ್ಸ್. ಸೊ ಇದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಇಂಪೋರ್ಟ್ java.awt.star, ಇಂಪೋರ್ಟ್ java.awt.event.star. ಇಲ್ಲಿ ಈವೆಂಟ್ ಯಾಕೆ ಬರ್ತಾ ಉಂಟು ಅಂತ ಹೇಳಿದ್ರೆ ಈವೆಂಟ್ ರನ್ ಮಾಡ್ಲಿಕ್ಕೆ. ಓಕೆ, event.star, ಇಂಪೋರ್ಟ್ javax.swing. ನಾವು ಯೂಸ್ ಮಾಡ್ತಾ ಇರೋದು ಜಾವಾ ಸ್ವಿಂಗ್ ಕಾಂಪೊನೆಂಟ್, ಅದಕ್ಕೆ javax ಕಂಪಲ್ಸರಿ ಈ ಪ್ಯಾಕೇಜ್ ಯೂಸ್ ಮಾಡಬೇಕು. ನಾವು ಐ ಆಮ್ ರೈಟಿಂಗ್ ದ ಕ್ಲಾಸ್ event demo. ನೇಮ್ ಆಫ್ ದ ಕ್ಲಾಸ್ ಇಸ್ event demo. ಇಲ್ಲಿ j ಲೇಬಲ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ದೀವಿ. ಏನ್ ಮಾಡಿದ್ದೀವಿ ಇಲ್ಲಿ ನೋಡಿ, j ಲೇಬಲ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ದೀನಿ. ಓಕೆ, j ಲೇಬಲ್ ಕ್ಲಾಸ್, ಅದಕ್ಕೆ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ದೀನಿ. ನೆಕ್ಸ್ಟ್ ಕನ್ಸ್ಟ್ರಕ್ಟರ್ ಬರೀತಾ ಇದ್ದೀನಿ. ಫಸ್ಟ್ ಫ್ರೇಮ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಏನೇ ಮಾಡಿದ್ರೂ ಫಸ್ಟ್ ಕನ್ಸ್ಟ್ರಕ್ಟರ್ ಇರುತ್ತೆ. ಈಗ ನಾವು ಫ್ರೇಮ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಜೆ ಫ್ರೇಮ್ ಆಬ್ಜೆಕ್ಟ್ ನ ಹೆಸರು JFRM ಆಗಿರುತ್ತೆ. ಕ್ರಿಯೇಟ್ ಮಾಡಿದ್ರ ಅದರ ಕ್ಯಾಪ್ಷನ್ ಏನಾಗುತ್ತೆ, ಆನ್ ಈವೆಂಟ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ರ. ಇದು ನಿಮ್ಮ ವಿಂಡೋ ಒಬ್ಬ ಟೈಟಲ್ ಆಗಿರುತ್ತೆ. ನೆಕ್ಸ್ಟ್ ಲೇಔಟ್ ಸೆಟ್ ಮಾಡ್ತಾ ಇದ್ರ. ಲೇಔಟ್ ಮೀನ್ಸ್ ಯಾವುದೆಲ್ಲ ಕಂಟ್ರೋಲ್ ಹೇಗೆ ಅರೇಂಜ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ತಾ ಇದ್ರ. ಇಲ್ಲಿ ಲೇಔಟ್ ನಾವು ಡಿಫಾಲ್ಟ್ ಲೇಔಟ್ ಬಾರ್ಡರ್ ಲೇಔಟ್ ಆಗಿರುತ್ತೆ. ಇಲ್ಲಿ ನಾನು ನ್ಯೂ ಫ್ಲೋ ಲೇಔಟ್ ತಗೊಂಡಿದ್ದೀನಿ. ಆಟೋಮೆಟಿಕಲಿ ಫ್ಲೋ ಆಗ್ತಾ ಹೋಗುತ್ತೆ. ಲೆಫ್ಟ್ ಟು ರೈಟ್ ಕಂಟೆಂಟ್ ಫಿಲ್ ಆಗ್ತಾ ಹೋಗುತ್ತೆ. ಕಂಟೆಂಟ್ ಮೀನ್ಸ್ ನಿಮ್ಮ ಕಂಟ್ರೋಲ್ ಎಲ್ಲ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಸೆಟ್ ಲೇಔಟ್ ಅಂತ ಹೇಳಿದ್ರೇನು, ವಿ ಆರ್ ಅರೇಂಜಿಂಗ್ ದ ಕಾಂಪೊನೆಂಟ್, ವಿ ಆರ್ ಅರೇಂಜಿಂಗ್ ದ ಟೂಲ್ಸ್, ವಿ ಆರ್ ಅರೇಂಜಿಂಗ್ ದ ಕಂಟ್ರೋಲ್ಸ್ ಇನ್ ಅವರ್ ಫ್ರೇಮ್. ಓಕೆ, ಹೇಗೆ ಅರೇಂಜ್ ಮಾಡಬೇಕು? ಫ್ಲೋ ಲೇಔಟ್. ದಟ್ ಮೀನ್ಸ್ ಲೆಫ್ಟ್ ಟು ರೈಟ್. ಯಾವಾಗ ಎಂಡ್ ನಲ್ಲಿ ಫಿಲ್ ಅಪ್ ಆಗ್ತಾ ಉಂಟು ಆಟೋಮೆಟಿಕಲಿ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ JFRM.set size. ನಿಮ್ಮ ವಿಂಡೋ ಒಬ್ಬ ಸೈಜ್ ಸ್ಪೆಸಿಫೈ ಮಾಡ್ತಾ ಇದ್ರೆ ಇಟ್ ಇಸ್ ವಿಡ್ತ್ ಅಂಡ್ ಇಟ್ ಇಸ್ ಹೈಟ್. ವಿಡ್ತ್ ಅಂಡ್ ಹೈಟ್ ಸ್ಪೆಸಿಫೈ ಮಾಡಿದ್ರ ನೆಕ್ಸ್ಟ್ ಕ್ಲೋಸ್ ಮಾಡಿದಾಗ ಏನಾಗಬೇಕು ಅನ್ನೋದನ್ನ ಸೆಟ್ ಮಾಡ್ತಾ ಇದ್ರ. JFRM.set ಡಿಫಾಲ್ಟ್ ಕ್ಲೋಸ್ ಆಪರೇಷನ್, jframe.exit ಆನ್ ಕ್ಲೋಸ್. ನೆಕ್ಸ್ಟ್ ಎರಡು ಬಟನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ರ. J ಬಟನ್ ಆಲ್ಫಾ ಇಸ್ ಈಕ್ವಲ್ ಟು ನ್ಯೂ J ಬಟನ್ ಆಫ್ ಆಲ್ಫಾ. ಸೊ ಇಲ್ಲಿ J ಬಟನ್ ಅನ್ನೋದು ಬಟನ್ ಕ್ಲಾಸ್ಗೆ ಆಬ್ಜೆಕ್ಟ್ J ಬಟನ್ ಆಲ್ಫಾ ಅಂತ ಕ್ರಿಯೇಟ್ ಮಾಡಿ ಡಿಕ್ಲೇರ್ ಮಾಡಿ ನ್ಯೂ ತಗೊಳ್ತಾ ಇದ್ರ ಅಂತ ಹೇಳಿದ್ರೆ ಕ್ರಿಯೇಟ್ ಮಾಡ್ತಾ ಇದ್ರ. ಕ್ರಿಯೇಟ್ ಮಾಡಿದ ನಂತರ ಆ ಬಟನ್ ನ ಮೇಲೆ ಕ್ಯಾಪ್ಷನ್ ಏನ್ ಕಾಣಿಸಬೇಕು? ಆಲ್ಫಾ. J ಬಟನ್ ಬೀಟಾ, ಇನ್ನೊಂದು ಬಟನ್ ಕ್ರಿಯೇಟ್ ಮಾಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಇಲ್ಲಿ ನ್ಯೂ ಬಂತು, ರೈಟ್? ಸೊ ಇಲ್ಲಿ ಬಟನ್ ಕ್ರಿಯೇಟ್ ಮಾಡಿದ್ರ ಅದರ ಮೇಲೆ ಕ್ಯಾಪ್ಷನ್ ಬೀಟಾ ಅಂತ ಕಾಣಿಸುತ್ತೆ. ಈಗ ಈ ಬಟನ್ ಕ್ಲಿಕ್ ಮಾಡಿದಾಗ ಈವೆಂಟ್ಸ್ ಜನರೇಟ್ ಆಗಬೇಕು. ಅದಕ್ಕೆ ಲಿಸನರ್ಸ್ ನ ಯೂಸ್ ಮಾಡ್ತಾ ಇದ್ರೆ. ಆಡ್ ಆಕ್ಷನ್ ಲಿಸನರ್ ಫಾರ್ ಆಲ್ಫಾ. J button alpha. What is the name of the button? What is the name of the object button? J button alpha. J button alpha dot add action listener of new action listener of ಅಂತ ತಗೊಳ್ತಾ ಇದ್ರ. ಇಲ್ಲಿ ನೋಡಿ, ಇದೆಲ್ಲ ನಿಮ್ಮ ಅನಾನಿಮಸ್ ಇನ್ನರ್ ಕ್ಲಾಸ್ ಆಗಿರುತ್ತೆ. J button alpha dot add action listener of new action listener. ಇಲ್ಲಿ ಬ್ರಾಕೆಟ್ ಓಪನ್ ಆಯ್ತು, ಕ್ಲೋಸ್ ಆಗ್ಲಿಲ್ಲ ಅಂದ್ರೆ ಈ ಮೆಥಡ್ ಸ್ಟಾರ್ಟ್ ಮಾಡಿದ್ರೆ ಕ್ಲೋಸ್ ಮಾಡಲಿಲ್ಲ, ಓಪನ್ ಮಾಡಿದ್ರ
ಬಟನ್ ಕ್ಲಿಕ್ ಮಾಡುವಾಗ ಕಂಪಲ್ಸರಿ ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಮೆಥಡ್ ಯೂಸ್ ಮಾಡಬೇಕು, ಆಕ್ಷನ್ ಲಿಸ್ನರ್ ಯೂಸ್ ಮಾಡಿದ್ರೆ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಯೂಸ್ ಮಾಡ್ತೀರಾ. ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್, ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನಲ್ಲಿ ಆಕ್ಷನ್ ಇವೆಂಟ್ ಎ ಆಗಿರುತ್ತೆ. JLab ಯೂಸ್ ಮಾಡಿದ್ವಿ. ಕ್ಲಿಕ್ ಮಾಡಿದಾಗ ಏನ್ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ವಿ. ಆಲ್ರೆಡಿ ಲೇಬಲ್ ಆಬ್ಜೆಕ್ಟ್ ಡಾಟ್ ಸೆಟ್ ಟೆಕ್ಸ್ಟ್, ಲೇಬಲ್ ಆಬ್ಜೆಕ್ಟ್ ಮಾತ್ರ ಡಿಕ್ಲೇರ್ ಮಾಡಿದ್ರ, ಅದರ ಟೆಕ್ಸ್ಟ್ ಸೆಟ್ ಮಾಡ್ತಾ ಇದ್ರೆ. ಏನಂತ ಸೆಟ್ ಮಾಡ್ತಾ ಇದ್ರ, ಆಲ್ಫಾ ವಾಸ್ ಪ್ರೆಸ್ಡ್. ಇಲ್ಲಿ ಏನ್ ಮಾಡಿದ್ರೆ ನೋಡಿ, ಇಲ್ಲಿ ಲೇಬಲ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ರ, ಕ್ರಿಯೇಟ್ ಮಾಡಲಿಲ್ಲ. ಲೇಬಲ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ರ, ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ನಾನು ಈ ಆಲ್ಫಾ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನೋ ಆಟೋಮೆಟಿಕಲಿ ಲೇಬಲ್ ನ ಸೆಟ್ ಟೆಕ್ಸ್ಟ್ ಮಾಡ್ತಾ ಇದ್ರ, ಯು ಆರ್ ಸೆಟ್ಟಿಂಗ್ ದ ಟೆಕ್ಸ್ಟ್ ಆಸ್ ಆಲ್ಫಾ ವಾಸ್ ಪ್ರೆಸ್ಡ್. ಆಲ್ಫಾ ವಾಸ್ ಪ್ರೆಸ್ಡ್ ಅಂತ ಆದ ನಂತರ ಈ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಈ ಮೆಥಡ್ ನ ಕ್ಲೋಸ್ ಮಾಡ್ತಾ ಇದ್ದೀರಾ. ಈಗ ಇಲ್ಲಿ ನಿಮ್ಮ ಕಾಲಿಂಗ್ ಮೆಥಡ್ ಎಂಡ್ ಆಯ್ತು. ದಿಸ್ ಆಡ್ ಆಕ್ಷನ್ ಲಿಸ್ನರ್ ಮೆಥಡ್ ಇಲ್ಲಿ ಎಂಡ್ ಆಯ್ತು. ಓಕೆ, ಸೊ ಇದನ್ನೇ ನಾವು ಅನಾನಮಸ್ ಇನ್ನರ್ ಕ್ಲಾಸ್ ಅಂತ ಹೇಳ್ತೀವಿ. ಇದೇ ರೀತಿಯಲ್ಲಿ ಬಟನ್ ಬೀಟಾಗಿನೂ ಬರೀತಿದ್ದೀವಿ. ಜೆ ಬಟನ್ ಬೀಟಾ ಡಾಟ್ ಆಡ್ ಆಕ್ಷನ್ ಲಿಸ್ನರ್ ಆಫ್ ನ್ಯೂ ಆಕ್ಷನ್ ಲಿಸ್ನರ್ ಆಫ್, ಇಲ್ಲಿ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲಿ ಮೆಥಡ್ ಸ್ಟಾರ್ಟ್ ಆಯ್ತು. ಇಲ್ಲಿ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್, ಬಟನ್ ಈವೆಂಟ್ಸ್ ಗೆ ಪಬ್ಲಿಕ್ ಆಡ್ ಆಕ್ಷನ್ ಲಿಸ್ನರ್ ಯೂಸ್ ಮಾಡ್ತೀವಿ, ಅದಕ್ಕೆ ಮೆಥಡ್ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಯೂಸ್ ಮಾಡ್ತೀವಿ. ಇಲ್ಲಿ ಆಕ್ಷನ್ ಇವೆಂಟ್ ಎ ಅಂತ ಉಂಟು. ಕಂಪಲ್ಸರಿ ಈ ಮೆಥಡ್ ನ ಒಳಗೆ ಆಕ್ಷನ್ ಇವೆಂಟ್ ಅನ್ನ ಸ್ಪೆಸಿಫೈ ಮಾಡ್ತೀರಾ. ಏನ್ ಇವೆಂಟ್, ಆಕ್ಷನ್ ಇವೆಂಟ್. ಓಕೆ, ನಾಟ್ ಆಸ್ ಅನ್ ಲಿಸ್ನರ್ ಇವೆಂಟ್, ಸಾರಿ ಅಡ್ಜಸ್ಟ್ಮೆಂಟ್ ಇವೆಂಟ್, ಐಟಮ್ ಸ್ಟೇಟ್ ಚೇಂಜ್ಡ್ ಇವೆಂಟ್. ಓಕೆ, ಇದೆಲ್ಲ ನಿಮ್ಮ ಚೆಕ್ ಬಾಕ್ಸ್ ಅಂತದಕ್ಕೆಲ್ಲ ಬರುತ್ತೆ. ಅದು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಯಾವಾಗ ಬೀಟಾ ಬಟನ್ ಕ್ಲಿಕ್ ಮಾಡ್ತೀನೋ ಅವಾಗ ಆಟೋಮೆಟಿಕಲಿ ಏನಂತ ಬರಬೇಕು, ಇಲ್ಲಿ JLab ಡಾಟ್ ಸೆಟ್ ಟೆಕ್ಸ್ಟ್ ಬೀಟಾ ವಾಸ್ ಪ್ರೆಸ್ಡ್ ಅಂತ ಬರಬೇಕು. ಇಲ್ಲಿಗೆ ಈ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಕ್ಲೋಸ್ ಆಯ್ತು. ಇಲ್ಲಿಗೆ ನಿಮ್ಮ ಬಟನ್ ಆಕ್ಷನ್ ಲಿಸ್ನರ್ ನಲ್ಲಿ ಓಪನ್ ಮಾಡಿರುವ ಈ ಕರ್ಲಿ ಬ್ರೇಸಸ್ ಇಲ್ಲಿ ಕ್ಲೋಸ್ ಮಾಡಿದ್ರ, ಇಲ್ಲಿ ಸ್ಟಾರ್ಟ್ ಆಗಿರುವ ನಿಮ್ಮ ಮೆಥಡ್ ಇಲ್ಲಿಗೆ ಕಾಲಿಂಗ್ ಜೊತೆಗೆ ಎಂಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ರ ನೋಡಿ, ಇಲ್ಲಿ JFrame ಡಾಟ್ ಆಡ್ ಮೆಥಡ್. ಸೊ JFrame ನಲ್ಲಿ ಆಡ್ ಮಾಡ್ತಾ ಇದ್ರೆ, ಏನ್ ಆಡ್ ಮಾಡ್ತಾ ಇದ್ರ, ಬಟನ್ ಆಡ್ ಮಾಡ್ತಾ ಇದ್ರ. JFrame ಡಾಟ್ ಆಡ್ ಬೀಟಾ ಬಟನ್. ಸೊ ಆಲ್ಫಾ ಬಟನ್ ಆಡ್ ಮಾಡಿದ್ರ, ಬೀಟಾ ಬಟನ್ ಆಡ್ ಮಾಡಿದ್ರ. ನೆಕ್ಸ್ಟ್ ಈಗ ಏನ್ ಮಾಡ್ತಾ ಇದ್ರ ನೋಡಿ, ಇಲ್ಲಿ ಒಂದು ಲೇಬಲ್ ಕ್ರಿಯೇಟ್ ಮಾಡ್ತಾ ಇದ್ರ. ಆಲ್ರೆಡಿ ಡಿಕ್ಲೇರ್ ಮಾಡಿರುವ ಲೇಬಲ್ ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರ. ಪ್ರೆಸ್ ಎ ಬಟನ್, ಫಸ್ಟ್ ಪ್ರೆಸ್ ಎ ಬಟನ್ ಅಂತ ಕಾಣಿಸುತ್ತೆ. ಅದಾದ ನಂತರ ನಿಮ್ಮ ಈ ಲೇಬಲ್ ನ ಫ್ರೇಮ್ ಗೆ ಆಡ್ ಮಾಡ್ತಾ ಇದ್ರ. ಅದೆಲ್ಲ ಆದ ನಂತರ JFrame ಡಾಟ್ ಸೆಟ್ ವಿಸಿಬಲ್ ಟ್ರೂ ಅಂತ ಮಾಡಿದ್ರ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ರ ನೋಡಿ, ಇಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ ಮೇನ್ ಮೆಥಡ್ ತಗೊಂಡಿದ್ರ. ಆ ಮೇನ್ ಮೆಥಡ್ ನಲ್ಲಿ ಕ್ರಿಯೇಟ್ ದ ಫ್ರೇಮ್ ಆನ್ ದ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ಮೆಥಡ್ ಮಾಡಬೇಕು. ಅದಕ್ಕೆ ನಾವು ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್ ಮೆಥಡ್ ಯೂಸ್ ಮಾಡ್ತೀವಿ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್, ಅದರಲ್ಲಿ ನ್ಯೂ ರನ್ನಬಲ್ ಥ್ರೆಡ್ ಯೂಸ್ ಮಾಡಿದ್ರ. ಸೊ ಇದೆಲ್ಲ ವರ್ಕ್ ಆಗಬೇಕಾದ್ರೆ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಯೂಸ್ ಮಾಡ್ತೀರಾ. ಈ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ನಲ್ಲಿ ನೀವೇನ್ ಮಾಡ್ತಾ ಇದ್ರ, ಯು ಆರ್ ಕಾಲಿಂಗ್ ದಟ್ ಈವೆಂಟ್ ಡೆಮೋ ಕ್ಲಾಸ್. ನ್ಯೂ ಈವೆಂಟ್ ಡೆಮೋ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡ್ತಾ ಇದ್ರ. ಇಲ್ಲಿ ಡಿಫೈನ್ ಆಗಿರುವ ಕನ್ಸ್ಟ್ರಕ್ಟರ್ ಎಲ್ಲ ಇನಿಷಿಯಲೈಸೇಷನ್ ಆಗುತ್ತೆ. ಇಲ್ಲಿ ಇನಿಷಿಯಲೈಸೇಷನ್ ಆಗಿದ್ದೆಲ್ಲ ಏನೆಲ್ಲ ಆಕ್ಷನ್ ಆಗ್ತಾ ಉಂಟು ಅದೆಲ್ಲ ರನ್ ಆಗುತ್ತೆ. ಸೊ ಇಲ್ಲಿ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಎಂಡ್ ಆಗುತ್ತೆ. ಇಲ್ಲಿ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್ ಮೆಥಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ಓಪನ್ ಆಗಿರುವ ಬ್ರಾಕೆಟ್ ಇಲ್ಲಿಗೂ ಎಂಡ್ ಆಗುತ್ತೆ. ಮತ್ತೆ ಇಲ್ಲಿ ಓಪನ್ ಆಗಿರೋದನ್ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ವಿ ಕಾಲಿಂಗ್ ಮೆಥಡ್. ಮತ್ತೆ ಇಲ್ಲಿ ಮೇನ್ ಮೆಥಡ್ ಎಂಡ್ ಆಗ್ತಾ ಉಂಟು, ಇಲ್ಲಿ ಕ್ಲಾಸ್ ಎಂಡ್ ಆಗ್ತಾ ಉಂಟು. ಇದನ್ನ ನಾವು ಕಂಪೈಲ್ ಮಾಡಿ ರನ್ ಮಾಡ್ತೀವಿ. ಕಂಪೈಲ್ ಮಾಡಿ ರನ್ ಮಾಡ್ಲಿಕ್ಕೆ ಜಾವಾ ಸಿ ಈವೆಂಟ್ ಡೆಮೋ ಡಾಟ್ ಜಾವಾ ಕಂಪೈಲ್ ಮಾಡ್ತೀವಿ. ಏನು ಎರರ್ ಇರುವುದಿಲ್ಲ. ರನ್ ಮಾಡುವಾಗ ಜಾವಾ ಈವೆಂಟ್ ಡೆಮೋ ಅಂತ ರನ್ ಮಾಡ್ತೀವಿ. ರನ್ ಮಾಡಿದಾಗ ವಿ ಆರ್ ಗೆಟಿಂಗ್ ದಿಸ್ ಔಟ್ಪುಟ್. ಇಲ್ಲಿ ಈವೆಂಟ್ ಎಕ್ಸಾಂಪಲ್ ಅಂತ ಬಂತು. ಆಲ್ಫಾ ಬಟನ್ ಕ್ಲಿಕ್ ಮಾಡಿದಾಗ ಆಲ್ಫಾ ಬಟನ್ ವಾಸ್ ಪ್ರೆಸ್ಡ್ ಅಂತ ಬರುತ್ತೆ. ಬೀಟಾ ಬಟನ್ ಕ್ಲಿಕ್ ಮಾಡಿದಾಗ ಬೀಟಾ ಬಟನ್ ವಾಸ್ ಪ್ರೆಸ್ಡ್ ಅಂತ ಹೇಳಿ ಇಲ್ಲಿ ಬರುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ದಿಸ್ ಈವೆಂಟ್ ಕ್ಲಾಸ್. ಇದೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೇಮ್ ಎಕ್ಸ್ಪ್ಲನೇಷನ್ ನಾವು ಲಾಸ್ಟ್ ನಲ್ಲಿ ಮಾಡಿದ್ವಿ. ಸೊ ಅದೇ ಎಕ್ಸ್ಪ್ಲನೇಷನ್ ಇಲ್ಲಿನೂ ಇರುತ್ತೆ. ಓಕೆ, ಎಸ್, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.